ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಆಲ್ರೆಡಿ ಫಸ್ಟ್ ಮಾಡ್ಯೂಲ್ ಮತ್ತು ಸೆಕೆಂಡ್ ಮಾಡ್ಯೂಲ್ದು ಥಿಯರಿ ಅಲಾಂಗ್ ವಿತ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನೋಡಿದ್ದೀವಿ. ಸೊ ನಾವೀಗ ಒಂದು ಥರ್ಡ್ ಮಾಡ್ಯೂಲ್ದು ಥಿಯರಿ ನೋಡೋದಾದರೆ ಇದರಲ್ಲಿ ಏನೇನಿದೆ, ಒಂದಷ್ಟು ಟಾಪಿಕ್ಸ್ ಅಂದರೆ ಎರಡು ಟಾಪಿಕ್ ಇದೆ. ಯಾವುದು ಪ್ರೊಸೆಸ್ ಸಿಂಕ್ರನೈಸೇಷನ್ ಆ್ಯಂಡ್ ಡೆಡ್ ಲಾಕ್ಸ್ ಅಂತ ಎರಡು ಟಾಪಿಕ್ ಇದೆ. ಆ್ಯಂಡ್ ಇದೇ ನೆಕ್ಸ್ಟ್ ನಿಮ್ಮ ಪ್ರೀವಿಯಸ್ ಮಾಡ್ಯೂಲಲ್ಲಿ ಹೇಗಿತ್ತು ಇದರಲ್ಲೂ ಅದೇ ರೀತಿಯೇ ಪ್ರಾಬ್ಲಮ್ಸ್ ಅನ್ನೋದನ್ನು ಸಾಲ್ವ್ ಮಾಡ್ತಾರೆ. ಬಟ್ ಈ ಮಾಡ್ಯೂಲಲ್ಲಿರೋ ಪ್ರಾಬ್ಲಮ್ಸು ತುಂಬಾ ಸಿಂಪಲ್ ಇರುತ್ತೆ ಆ್ಯಂಡ್ ಥಿಯರಿನೂ ಆಲ್ಮೋಸ್ಟ್ ನಿಮ್ಮ ಓನ್ ವರ್ಡ್ಸಲ್ಲೇ ನೀವು ಬರಿಬೋದು, ಅಷ್ಟು ಸಿಂಪಲ್ ಇರುತ್ತೆ. ಸೊ ನಾವೀಗ ಈ ಒಂದು ಮಾಡ್ಯೂಲ್ 3ನ ನೋಡ್ತಾ ಹೋಗೋಣ. ನಿಮ್ಗೆ ಏನಾದರೂ ಡೌಟ್ಸ್ ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದಟ್ ನಾನು ನಿಮಗೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ತೀನಿ. ಸೊ ನಾವೀಗ ಮಾಡ್ಯೂಲ್ 3ನ ನೋಡೋದಾದರೆ ಇದರಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ, ಪ್ರೊಸೆಸ್ ಸಿಂಕ್ರನೈಸೇಷನ್ ಆ್ಯಂಡ್ ಸೋ ಆನ್. ಸೊ ಅದರಲ್ಲಿ ಸಬ್ ಟಾಪಿಕ್ಸ್ ಅನ್ನೋದಿದೆ. ನೆಕ್ಸ್ಟ್ ಡೆಡ್ ಲಾಕ್ಸ್, ಅದರಲ್ಲಿ ಒಂದಷ್ಟು ಸಬ್ ಟಾಪಿಕ್ಸ್ ಅನ್ನೋದು ಇದೆ. ಸೊ ಇದರಲ್ಲಿ ಫಸ್ಟ್ ಟಾಪಿಕ್ ಯಾವುದು, ಮಾಡ್ಯೂಲ್ ಯಾವುದು, ಪ್ರೊಸೆಸ್ ಸಿಂಕ್ರನೈಸೇಷನ್. ಸೊ ಇದರಲ್ಲಿ ನಿಮಗೆ ಎಷ್ಟೊಂದು ಟಾಪಿಕ್ಸ್ ಇದೆ. ಯಾವುದು ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಪೀಟರ್ಸನ್ ಸೊಲ್ಯೂಷನ್, ಸಿಂಕ್ರನೈಸೇಷನ್ ಹಾರ್ಡ್ವೇರ್, ಸೆಮಾಫೋನ್ಸ್ ಆ್ಯಂಡ್ ಕ್ಲಾಸಿಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಲಾಸ್ಟಿಗೆ ಮಾನಿಟರ್ಸ್. ಅದೇ ರೀತಿಯೇ ಈ ಮಾಡ್ಯೂಲಲ್ಲಿ ಡೆಡ್ ಲಾಕ್ಸೂ ಇದೆ. ಸೊ ಈ ಡೆಡ್ ಲಾಕ್ಸ್ ಅಂದರೆ ಏನು, ಅವನ್ನು ಹೇಗೆ ನಾವು ಪ್ರಿವೆಂಟ್ ಮಾಡಬೇಕು, ಹೇಗೆ ಅವಾಯ್ಡ್ ಮಾಡಬೇಕು, ಅಥವಾ ಡಿಟೆಕ್ಟ್ ಮಾಡಿ ರಿಕವರಿ ಹೇಗಾಗಬೇಕು, ಇದೆಲ್ಲದನ್ನು ನೋಡೋಣ. ಸೊ ಫಸ್ಟ್ ಟಾಪಿಕ್ ಏನು, ಪ್ರೊಸೆಸ್ ಸಿಂಕ್ರನೈಸೇಷನ್. ಅಂದರೆ ಇದರಲ್ಲಿ ಫಸ್ಟ್ ಪ್ರಾಬ್ಲಮ್ ಯಾವುದು, ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್. ಅಂದರೆ ಏನು, ಸೊ ಈ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ ಅಂತ ಅಂದರೆ ಏನು, ಇಫ್ ಪ್ರೊಡ್ಯೂಸರ್ ಪ್ರೊಡ್ಯೂಸಸ್ ಮೋರ್ ದೆನ್ ಕನ್ಸ್ಯೂಮರ್ ಕ್ಯಾನ್ ಕನ್ಸ್ಯೂಮ್ ದೇ ವುಡ್ ಬಿ ಸಮ್ ಡೇಟಾ ಮಿಸ್ಡ್. ಅಂದರೆ ಏನು, ಈಗ ಈಗ ನಾವೊಂದು ಎಕ್ಸಾಂಪಲ್ ನೋಡೋದಾದರೆ, ನಿಮ್ಮ ಮನೇಲಿ ನಿಮ್ಮಮ್ಮ ಅಂತ ಅಂದ್ಕೊಳ್ಳಿ. ಈಗ ನಿಮ್ಮಮ್ಮ 1 ಮಿನಿಟ್ಗೆ 4 ದೋಸೆನ ಮಾಡ್ತಾರೆ. ಸೊ ನೀವೇನು ಮಾಡ್ತೀರಾ, ಆ 1 ಮಿನಿಟಲ್ಲಿನೇ ಆ 4 ದೋಸೆನೂ ತಿಂತೀರಾ. ಈಗ ಏನಾಗುತ್ತೆ, ನಿಮ್ಮ ಇಬ್ಬರ ಮಧ್ಯೆ ಸಿಂಕ್ ಅನ್ನೋದಿದೆ. ಸೊ ದಟ್ ಇಲ್ಲಿ ವೇಸ್ಟೇಜ್ ಏನೂ ಆಗೋದಿಲ್ಲ, ಅಥವಾ ಡೇಟಾ ಅನ್ನೋದು ಒಂದು ಮಿಸ್ ಆಗೋದಿಲ್ಲ. 4 ದೋಸೆ ಹಾಕಿದ್ರೆ ನೀವು 4 ತಿಂತೀರಾ. ಅದೇ ನಿಮ್ಮ ಮಮ್ಮಿ ಏನಾದರೂ 1 ಮಿನಿಟಿಗೆ 5 ದೋಸೆ ಮಾಡಿ ನೀವು 4 ತಿಂದರೆ ಅದೇನಾಗುತ್ತೆ, ಒಂದು ಉಳಿಯುತ್ತೆ ಅಲ್ವಾ, ಅಲ್ಲಿ ಒಂದೇನಾಗುತ್ತೆ, ವೇಸ್ಟೇಜ್ ಅನ್ನೋದಾಗುತ್ತೆ. ಸೊ ಇದು ಒಂದು ಪ್ರೊಡ್ಯೂಸರ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋದ್ರಿಂದ. ಆ್ಯಂಡ್ ನೆಕ್ಸ್ಟ್, ಇಫ್ ಪ್ರೊಡ್ಯೂಸರ್ ಪ್ರೊಡ್ಯೂಸಸ್ ಲೆಸ್ ದೆನ್ ಕನ್ಸ್ಯೂಮರ್ ಕ್ಯಾನ್ ಈಸಿಲಿ ಕನ್ಸ್ಯೂಮ್ ದೇ ವುಡ್ ಬಿ ಲಾಸ್ ಆಫ್ ಎಫಿಷಿಯನ್ಸಿ. ಅಂದರೆ ಏನು, ಸೊ ನಾವೀಗ ಅದಕ್ಕೂ ಸೇಮ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿಕೊಂಡ್ರೆ, ಈಗ ನಿಮ್ಮ ಮಮ್ಮಿ 1 ಮಿನಿಟಿಗೆ 3 ದೋಸೆನ ಪ್ರೊಡ್ಯೂಸ್ ಮಾಡಿದ್ರೆ ನೀವು 1 ಮಿನಿಟಿಗೆ 4 ತಿನ್ನೋದಾದರೆ ಅಲ್ಲಿ ಏನಾಗುತ್ತೆ, ಲಾಸ್ ಆಫ್ ಎಫಿಷಿಯನ್ಸಿ ಅನ್ನೋದಿರುತ್ತೆ. ಏಕೆಂದರೆ ನೀವು ಕನ್ಸ್ಯೂಮ್ ಮಾಡೋದಕ್ಕಿಂತ ಪ್ರೊಡ್ಯೂಸರು ಕಮ್ಮಿನ ಪ್ರೊಡ್ಯೂಸ್ ಮಾಡ್ತವ್ರೆ. ಸೊ ಅಲ್ಲಿ ಲಾಸ್ ಆಫ್ ಎಫಿಷಿಯನ್ಸಿ ಇರುತ್ತೆ. ಸೊ ದೆನ್ ಮಸ್ಟ್ ಬಿ ಸಿಂಕ್ ಬಿಟ್ವೀನ್ ದೆಮ್. ಆ ಒಂದು ಸಿಂಕ್ ಅನ್ನೋದೇನಿರುತ್ತೆ ಅಲ್ವಾ, ಅದು ಇರಬೇಕು. ಸೊ ಅದಕ್ಕೇ ನಾವು ಇದು ಪ್ರೊಸೆಸ್ ಸಿಂಕ್ರನೈಸೇಷನ್ ಅನ್ನೋದನ್ನು ಮಾಡ್ತೀವಿ. Next, race condition is when multiple process manipulate same data and outcome depends on the order of execution. ಸೊ ಈಗ ರೇಸ್ ಕಂಡೀಷನ್ ಅಂದರೆ ಏನು, ಈಗ ತುಂಬ ಪ್ರೊಸೆಸ್ಗಳಿರುತ್ತೆ ಅಲ್ವಾ, ಆ ಪ್ರೊಸೆಸ್ನೆಲ್ಲ ನಾವು ಮ್ಯಾನಿಪುಲೇಟ್ ಮಾಡಿದರೆ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ರೆಡಿ ಸ್ಟೇಟಲ್ಲಿರೋದನ್ನು ಆ ರೀತಿ ನಾವು ಮ್ಯಾನಿಪುಲೇಟ್ ಅಂದರೆ ಏನು, ಚೇಂಜ್ ಮಾಡೋದು. ಸೊ ಆ ರೀತಿ ಮಾಡಿದ್ರೆ ಯಾವುದು, ಸೇಮ್ ಡೇಟಾ ಏನಿರುತ್ತೆ ಅಲ್ವಾ, ಅದನ್ನು ನಾವು ಮ್ಯಾನಿಪುಲೇಟ್ ಮಾಡಿದಾಗ ಪ್ರೊಸೆಸಸ್ಸಲ್ಲಿ ಅದೇನಾಗುತ್ತೆ, ಔಟ್ಕಮ್ ಅನ್ನೋದು ನಾವು ಯಾವ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದೇನು, ರೇಸ್ ಕಂಡೀಷನ್. ಸೊ ಈ ಒಂದು ಪ್ರೊಸೆಸ್ ಸಿಂಕ್ರನೈಸೇಷನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್. ಸೊ ಈ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್ನ ನೋಡೋದಾದರೆ, as a place where all common variables, updating a table, writing file, etc. is present. ಅಂದರೆ ಏನು, ಈ ಕ್ರಿಟಿಕಲ್ ಸೆಕ್ಷನ್ ಅನ್ನೋದು ಒಂದು ಪ್ಲೇಸ್, ಅಲ್ಲಿ ಈಗ ಕಾಮನ್ ವೇರಿಯೇಬಲ್ಸ್ ಅಂದರೆ ನಾವು ಒಂದು ಟೇಬಲ್ನ ಅಪ್ಡೇಟ್ ಮಾಡೋದಾಗಲಿ, ಒಂದು ಫೈಲ್ನ ಬರೆಯೋದಾಗಲಿ, ಇವೆಲ್ಲನೂ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್, ನೋ ಟು ಪ್ರೊಸೆಸ್ ಶುಡ್ ಬಿ ಅಲೌಡ್ ಟು ರೈಟ್ ಚೇಂಜಸ್ ಟು ಕ್ರಿಟಿಕಲ್ ಸೆಕ್ಷನ್. ಅಂದರೆ ಈಗ ಎರಡು ಪ್ರೊಸೆಸ್ ಯಾವುದನ್ನು ಈ ಒಂದು ಕ್ರಿಟಿಕಲ್ ಸೆಕ್ಷನ್ನ ಚೇಂಜ್ ಮಾಡೋದಕ್ಕೆ ಅಲೋ ಇರೋದಿಲ್ಲ. ಸೊ ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ಎನ್ಶೂರಿಂಗ್ 3 ಕಂಡೀಷನ್ಸ್. ಸೊ ಅದನ್ನು ನಾವು ಯಾವುದು 3 ಕಂಡೀಷನ್ಸ್ ಯೂಸ್ ಮಾಡ್ಕೊಂಡು ಎನ್ಶೂರ್ ಮಾಡ್ಬೋದು, ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಪ್ರೋಗ್ರೆಸ್ ಆ್ಯಂಡ್ ಬೌಂಡೆಡ್ ವೈಟಿಂಗ್. ಸೊ ಈಗ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಈಗ ನಾವು ಎರಡು ಪರ್ಸನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಈಗ ಪರ್ಸನ್ ಎ ಎಲ್ಲಿದ್ದಾರೆ, ಒಂದು ರೂಮಲ್ಲಿದ್ದಾರೆ, ಆ್ಯಂಡ್ ಪರ್ಸನ್ ಬಿ ಎಲ್ಲಿದ್ದಾರೆ,
ಹೊರಗಡೆ ಆ ರೂಮಿನ ಹೊರಗಡೆ ಇದ್ದಾರೆ. ಸೊ ಇಫ್ ಪರ್ಸನ್ ಬಿ ಏನಾದರೂ ಆ ರೂಮ್ ಒಳಗೆ ಹೋಗಬೇಕು ಅಂದರೆ ಈ ಪರ್ಸನ್ ಈ ಒಳಗೆ ಇರೋರು ಫಸ್ಟ್ ಹೊರಗೆ ಬರಬೇಕು. ಸೊ ಅಲ್ಲಿ ತನಕ ಪರ್ಸನ್ ಬಿ ಅನ್ನೋದು ವೆಯ್ಟ್ ಮಾಡಬೇಕು. ಸೊ ಇದು ಒಂದು ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಆ್ಯಂಡ್ ನೆಕ್ಸ್ಟ್ ಪ್ರೋಗ್ರೆಸ್, ಬೌಂಡೆಡ್ ವೇಟಿಂಗ್. ಸೊ ಇವೆಲ್ಲನೂ ಬೌಂಡೆಡ್ ವೇಟಿಂಗ್ ಆ್ಯಂಡ್ ಎಲ್ಲನೂ ಇದ್ರ ಕೆಳಗೇನೆ ಬರುತ್ತೆ. ಸೊ ಇವು ತ್ರೀನು ಕಂಡೀಷನ್ಸ್ ಏನಕ್ಕೆ ಈ ಒಂದು ಕ್ರಿಟಿಕಲ್ ಸೆಕ್ಷನ್ ಇದನ್ನು ಎನ್ಶೋರ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಪೀಟರ್ಸನ್ ಸೊಲ್ಯೂಷನ್. ಸೊ ನಾವು ಈ ಒಂದು ಪೀಟರ್ಸನ್ ಸೊಲ್ಯೂಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಈ ಪ್ರೀವಿಯಸ್ ಕ್ರಿಟಿಕಲ್ ಪ್ರಾಬ್ಲಮ್ ಇತ್ತಲ್ವಾ ಅದಕ್ಕೆ ಸೊಲ್ಯೂಷನ್ನ ಪ್ರೊವೈಡ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಪೀಟರ್ಸನ್ ರಿಕ್ವೈರ್ಸ್ ದ ಟು ಪ್ರೊಸೆಸ್ ಶೇರ್ ದ ಫಾಲೋಯಿಂಗ್ ಡೇಟಾ. ಸೊ ಅದು ಯಾವ್ಯಾವ ಡೇಟಾ ಇನ್ ಟರ್ನ್ ಆ್ಯಂಡ್ ಬೂಲಿಯನ್ ಫ್ಲ್ಯಾಗ್. ಸೊ ಈಗ ಟರ್ನ್ ಅಂದರೆ ಏನು? ಟರ್ನ್ ಇಂಡಿಕೇಟ್ಸ್ ವಿಚ್ ಈಸ್ ರೆಡಿ ಟು ಎಂಟರ್ ಕ್ರಿಟಿಕಲ್ ಸೆಕ್ಷನ್. ಅಂದರೆ ಈಗೇನು ನಾನು ಪ್ರೀವಿಯಸ್ ಆಗಿ ಹೇಳಿದೆ, ಯಾವುದೋ ಒಂದು ರೂಮಲ್ಲಿ ಇರುತ್ತೆ. ಸೊ ಅದು ಹೊರಗಡೆ ಬಂದಮೇಲೆ ಇನ್ನೊಂದು ಹೋಗಬೇಕು. ಸೊ ಈ ಒಂದು ಟರ್ನ್ ಅನ್ನೋದೇನಿದೆ ಅಲ್ವಾ, ಬಂದು ಹೋಗೋದು, ಅದನ್ನು ನಾವು ಟರ್ನ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ದಿಸ್ ಫ್ಲ್ಯಾಗ್ ಇಂಡಿಕೇಟ್ಸ್ ಇಫ್ ಫ್ಲ್ಯಾಗ್ 1 is equals to 2 then it is ready to enter the CS. ಅಂದರೆ ಏನು? ಈಗ ಯಾವುದೋ ಒಂದು ಪರ್ಸನ್ ಬಿನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಪರ್ಸನ್ ಬಿ ಅದ್ರದ್ದು ಏನಾದರೂ ಫ್ಲ್ಯಾಗ್ 1 ಇದ್ದರೆ ಅದು ಕ್ರಿಟಿಕಲ್ ಸೆಕ್ಷನ್, CS ಅಂದರೆ ಕ್ರಿಟಿಕಲ್ ಸೆಕ್ಷನ್. ಸೊ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಹೋಗೋದಕ್ಕೆ ರೆಡಿ ಇದೆ ಅಂತ. ಸೊ ಅದೇನಾದರೂ ಝೀರೋ ಇತ್ತಂದರೆ ಅದು ರೆಡಿ ಇಲ್ಲ ಅಂತ. ಸೊ ದ ಎಬೋ ಸೊಲ್ಯೂಷನ್ ಸ್ಯಾಟಿಸ್ಫೈಸ್ ದ ಫಾಲೋಯಿಂಗ್ ಕಂಡೀಷನ್ಸ್. ಯಾವ್ಯಾವುದು? ಮ್ಯೂಚುವಲ್ ಎಕ್ಸ್ಕ್ಲೂಷನ್, ಪ್ರೋಗ್ರೆಸ್ ಆ್ಯಂಡ್ ಬೌಂಡೆಡ್ ವೇಟಿಂಗ್. ಸೊ ಪ್ರೀವಿಯಸ್ ಆಗಿ ಇದನ್ನೇ ನಾವು ಕ್ರಿಟಿಕಲ್ ಸೆಕ್ಷನಲ್ಲಿ ನೋಡಿದ್ದು. ಸೊ ಈ ರೀತಿ ಟರ್ನ್ ಮತ್ತು ಫ್ಲ್ಯಾಗ್ ಯೂಸ್ ಮಾಡೋದ್ರಿಂದ ಈ ಒಂದು ಮೂರೂ ಸ್ಯಾಟಿಸ್ಫೈ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು? ಸಿಂಕ್ರನೈಸೇಷನ್ ಹಾರ್ಡ್ವೇರ್. ಸೊ ಈ ಸಿಂಕ್ರನೈಸೇಷನ್ ಹಾರ್ಡ್ವೇರ್ ನೋಡೋದಾದರೆ ದ ಸೊಲ್ಯೂಷನ್ ಟು ಸಿಂಕ್ರನೈಸೇಷನ್ ಹಾರ್ಡ್ವೇರ್ ರಿಕ್ವೈರ್ಸ್ ಅ ಲಾಕ್. ಅಂದರೆ ಏನು? ಈ ಒಂದು ಸಿಂಕ್ರನೈಸೇಷನ್ ಹಾರ್ಡ್ವೇರ್ ನಾವು ಏನಾದರೂ ಒಂದು ಸೊಲ್ಯೂಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದಕ್ಕೆ ಲಾಕ್ ಅನ್ನೋದೊಂದು ಬೇಕು. ಸೊ ದಿಸ್ ಲಾಕ್ ಪ್ರಿವೆಂಟ್ಸ್ ಅದರ್ ಪ್ರೊಸೆಸ್ ಫ್ರಮ್ ಆಕ್ಸೆಸಿಂಗ್ ದ ಕ್ರಿಟಿಕಲ್ ಸೆಕ್ಷನ್. ಅಂದರೆ ಈ ಲಾಕ್ ಏನಿದೆ ಅಲ್ವಾ, ಇದು ಬೇರೆ ಒಂದು ಪ್ರೊಸೆಸ್ನ ಕ್ರಿಟಿಕಲ್ ಸೆಕ್ಷನ್ನ ಆಕ್ಸೆಸ್ ಮಾಡ್ಕೋದಿರ ಪ್ರಿವೆಂಟ್ ಮಾಡುತ್ತೆ ಅಥವಾ ತಡೆಯುತ್ತೆ. ಆ್ಯಂಡ್ ದೆನ್ ದಿಸ್ ಲಾಕ್ ಕ್ಯಾನ್ ಬಿ ಅನ್ಇಂಪ್ಲಿಮೆಂಟೆಡ್ ಯೂಸಿಂಗ್ ಟೆಸ್ಟ್, ಸೆಟ್ ಆ್ಯಂಡ್ ಸ್ವಾಪ್. ಈ ಒಂದು ಮೂರು ಫಂಕ್ಷನ್. ಸೊ ನಾವೀಗ ಪ್ರೀವಿಯಸ್ ಆಗಿ ಏನು ಹೇಳಿದ್ವಿ, ಕ್ರಿಟಿಕಲ್ ಸೆಕ್ಷನ್ನ ಯಾವುದು ಪ್ರೊಸೆಸ್ ಆಕ್ಸೆಸ್ ಮಾಡ್ಕೋಬಾರ್ದು ಅಂತ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಲಾಕ್ನ ಯೂಸ್ ಮಾಡ್ತೀವಿ. ಸೊ ಆ ಲಾಕ್ನ ಹೇಗೆ ರಿಮೂವ್ ಮಾಡಬೇಕು ಅಥವಾ ಅನ್ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಟೆಸ್ಟ್ ಅಥವಾ ಸೆಟ್ ಆರ್ ಸ್ವ್ಯಾಪ್ ಈ ಮೂರು ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ನಾವು ಅನ್ಇಂಪ್ಲಿಮೆಂಟ್ ಮಾಡಬೇಕು. ಆ್ಯಂಡ್ ದೆನ್ ಟೆಸ್ಟ್ ಸೆಟ್ ಡಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಸೇಸ್. ಇಟ್ ಟೆಸ್ಟ್ಸ್ ದ ಕ್ರಿಟಿಕಲ್ ಸೆಕ್ಷನ್ ಆ್ಯಂಡ್ ಸೆಟ್ಸ್ ಓಪನ್ ಕ್ಲೋಸ್ ಟು ಅದರ್ ಪ್ರೊಸೆಸ್ ಸೊ ದಟ್ ಟು ಟೆಸ್ಟ್ ಆ್ಯಂಡ್ ಸೆಟ್ ಗೆಟ್ ಎಕ್ಸಿಕ್ಯೂಟೆಡ್. ಅಂದರೆ ಏನು? ಈ ಸೆಟ್ ಆ್ಯಂಡ್ ಟೆಸ್ಟ್ ಅನ್ನೋದು ಎರಡು ಫಂಕ್ಷನ್ಸ್. ಸೊ ಇವೆರಡೂ ಅಂದರೆ ನೇಮ್ ಏನಿದೆ ಅಲ್ವಾ, ಟೆಸ್ಟ್ ಮತ್ತು ಸೆಟ್. ಸೊ ಅದೇ ವರ್ಕ್ನೇ ಮಾಡುತ್ತೆ ಈ ಒಂದು ಕ್ರಿಟಿಕಲ್ ಸೆಕ್ಷನಲ್ಲಿ. ಅಂದರೆ ಈ ಟೆಸ್ಟ್ ಏನು ಮಾಡುತ್ತೆ? ಈ ಒಂದು ಕ್ರಿಟಿಕಲ್ ಸೆಕ್ಷನ್ನ ಟೆಸ್ಟ್ ಮಾಡುತ್ತೆ. ಆ್ಯಂಡ್ ಸೆಟ್ ಏನು ಮಾಡುತ್ತೆ? ಈಗ ಬೇರೆ ಪ್ರೊಸೆಸಸ್ನ ಎಲ್ಲನೂ ಓಪನ್ ಆ್ಯಂಡ್ ಕ್ಲೋಸ್ ಆ ರೀತಿ ಮಾಡುತ್ತೆ. ಸೊ ದಟ್ ಅದೇನಾಗುತ್ತೆ, ಈ ಎರಡೂ ಟೆಸ್ಟ್ ಮತ್ತು ಸೆಟ್ಟು ಎಕ್ಸಿಕ್ಯೂಟ್ ಆಗುತ್ತೆ. ಈ ಟೆಸ್ಟ್ ಸೆಟ್ ಆದಮೇಲೆ ನೆಕ್ಸ್ಟ್ ಇರೋದೇನು? ಸ್ವ್ಯಾಪ್. ಸೊ ಸ್ವ್ಯಾಪ್ ಏನು ಮಾಡುತ್ತೆ? ಟು ವರ್ಡ್ಸ್ದು ಅಂದರೆ ಕಂಟೆಂಟ್ಸ್ ಏನೇನಿರುತ್ತೆ ಅಲ್ವಾ ಅದನ್ನು ಸ್ವ್ಯಾಪ್ ಮಾಡುತ್ತೆ. ಸೊ ದೀಸ್ ಸೊಲ್ಯೂಷನ್ ಸ್ಯಾಟಿಸ್ಫೈ 3 ಕಂಡೀಷನ್ಸ್. ಸೊ ಈ ಸೊಲ್ಯೂಷನ್ ಯಾವುದು 3 ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡುತ್ತೆ ಅಂದರೆ ಫಸ್ಟ್ ಒನ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಈ ಮ್ಯೂಚುವಲ್ ಎಕ್ಸ್ಕ್ಲೂಷನಲ್ಲಿ ಏನಿದೆ, ಪಿ ಐ ಕ್ಯಾನ್ ಎಂಟರ್ ಸಿ ಎಸ್ ಓನ್ಲಿ ಇಫ್ ವೇಟಿಂಗ್ ಟೈಮ್ ಆಫ್ ಐ ಇಸ್ ಈಕ್ವಲ್ಸ್ ಟು 0. ಅಂದರೆ ಏನು? ಈ ಪಿ ಐ ಅಂದರೆ ಪ್ರೊಸೆಸ್, ಯಾವುದೇ ಒಂದು ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನಿಗೆ ಯಾವಾಗ ಎಂಟರ್ ಆಗ್ಬೋದು ಅಂದರೆ ಓನ್ಲಿ ವೇಟಿಂಗ್ ಅಂದರೆ ಈಗ ಅದು ವೆಯ್ಟ್ ಮಾಡ್ತಿರಬಾರ್ದು. ಸೊ ವೇಟಿಂಗ್ ಟೈಮ್ ಅನ್ನೋದು 0 ಇದ್ದಾಗ ಅಥವಾ ಕೀ ಅನ್ನೋದು ಫಾಲ್ಸ್ ಈ ರೀತಿ ಇದ್ದಾಗ ಅದು ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯಾವುದು? ಪ್ರೋಗ್ರೆಸ್. ಸೊ ಈ ಪ್ರೋಗ್ರೆಸ್ ಅಂದರೆ ಏನು? ಆಫ್ಟರ್ ಒನ್ ಪ್ರೊಸೆಸ್ ಎಕ್ಸಿಟ್ಸ್ ಸಿ ಎಸ್ ದ ನೆಕ್ಸ್ಟ್ ಪ್ರೊಸೆಸ್ ವುಡ್ ಬಿ ಕೆಪ್ಟ್ ರೆಡಿ ಟು ಎಂಟರ್ ಸಿ ಎಸ್ ದಸ್ ಎನ್ಶ್ಯೂರಿಂಗ್ ಪ್ರೊಸೆಸ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಸು ಕ್ರಿಟಿಕಲ್ ಸೆಕ್ಷನಲ್ಲಿದೆ. ಆ್ಯಂಡ್ ದೆನ್ ಇನ್ನೊಂದು ಪ್ರೊಸೆಸ್ನ ನಾವು ಆ ಒಂದು ಫಸ್ಟ್ ಇರೋ ಕ್ರಿಟಿಕಲ್ ಸೆಕ್ಷನ್ನಿಂದ ಹೊರಗಡೆ ಬಂದರೆ ಪ್ರೊಸೆಸ್ಸು ಇನ್ನೊಂದು ನೆಕ್ಸ್ಟ್ ಪ್ರೊಸೆಸ್ನ ಕ್ರಿಟಿಕಲ್ ಸೆಕ್ಷನ್ ಒಳಗೆ ಕಳಿಸ್ತೀವಿ. ಈ ಒಂದು ಪ್ರೊಸೆಸ್ ಏನಿದೆ ಅಲ್ವಾ ನಾವು ಅದನ್ನು ಈ ಪ್ರೋಗ್ರೆಸ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಯಾವುದು? ಬೌಂಡೆಡ್ ವೇಟಿಂಗ್. ಸೊ ಈ ಬೌಂಡೆಡ್ ವೇಟಿಂಗ್ ಅಂದರೆ ಏನು?
ಅಂದರೆ ಎವ್ರಿ ಪ್ರೊಸೆಸ್ ವಿಲ್ ಬಿ ವಿಸಿಟೆಡ್ ಆ್ಯಂಡ್ ದಿಸ್ ಎನ್ಶೂರ್ಸ್ ಆಲ್ ಪ್ರೊಸೆಸ್ ಎಂಟರ್ ಸಿ ಎಸ್ ವಿತ್ N-1 ಟರ್ನ್ಸ್. ಅಂದರೆ ಈಗ ಈ ಒಂದು ಎಲ್ಲ ಪ್ರೊಸೆಸಸ್ನು ವಿಸಿಟ್ ಆಗುತ್ತೆ. ಅಂದರೆ ಈಗ ಯಾವ್ಯಾವುದು ಕ್ರಿಟಿಕಲ್ ಸೆಕ್ಷನ್ ಒಳಗೆ ಎಂಟರ್ ಆಗಬೇಕು ಅಂದರೆ ಈಗ ನಂಬರ್ ಆಫ್ ಪ್ರೊಸೆಸಸ್ ಇದ್ದರೆ ಆ ನಂಬರ್ ಆಫ್ ಪ್ರೊಸೆಸಸ್ನು ವಿಸಿಟ್ ಮಾಡುತ್ತೆ. ಸೊ ದಟ್ ಅವೆಲ್ಲ ಪ್ರೊಸೆಸಸ್ಸು ಕ್ರಿಟಿಕಲ್ ಸೆಕ್ಷನ್ಗೆ ಎಂಟರ್ ಆಗ್ಬೋದು. ಸೊ ಹೌ ಮಚ್ ಟೈಮಲ್ಲಿ N-1 ಟರ್ನ್ಸಲ್ಲಿ. ಸೊ ಇವು ಮೂರು ಏನು ನಾವು ಸಿಂಕ್ರನೈಸೇಷನ್ ಹಾರ್ಡ್ವೇರ್ ಅಂದರೆ ಟೆಸ್ಟ್ ಸೆಟ್ ಮತ್ತು ಸ್ವಾಪ್ ಯೂಸ್ ಮಾಡೋದ್ರಿಂದ ಈ ತ್ರೀ ಕಂಡೀಷನ್ಸನ್ನು ಸ್ಯಾಟಿಸ್ಫೈ ಆಗುತ್ತೆ. ಈಗ ನೆಕ್ಸ್ಟ್ ಟಾಪಿಕ್ ಏನಿದೆ ಸೆಮಾಫೋರ್. ಸೊ ವಾಟ್ ಈಸ್ ಸೆಮಾಫೋರ್? ಸೆಮಾಫೋರ್ ಇಸ್ ಅ ಸಿಂಕ್ರನೈಸೇಷನ್ ಟೂಲ್ ದಟ್ ಈಸ್ ಯೂಸ್ಡ್ ಟು ಸಾಲ್ವ್ ವೇರಿಯಸ್ ಸಿಂಕ್ರನೈಸೇಷನ್ ಪ್ರಾಬ್ಲಮ್ಸ್. ಸೊ ಇಲ್ಲಿ ಸಿಂಕ್ರನೈಸೇಷನ್ ಪ್ರಾಬ್ಲಮ್ಸ್ ಅಂತ ಕೊನೆಗೆ ಬರ್ತಿಲ್ಲ, ಬಟ್ ಅದು ಏನಕ್ಕೆ ಯೂಸ್ ಮಾಡ್ತೀವಿ ಸಿಂಕ್ರನೈಸೇಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ. ಸೊ ಈ ಒಂದು ಸೆಮಾಫೋರ್ ಅನ್ನೋದು ಸಿಂಕ್ರನೈಸೇಷನ್ ಟೂಲ್, ಅದನ್ನು ನಾವು ಸಿಂಕ್ರನೈಸೇಷನ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಆ್ಯಂಡ್ ನೆಕ್ಸ್ಟ್ ಏನಿದೆ ಇಟ್ ಯೂಸಸ್ ವೆಯ್ಟ್ ಆ್ಯಂಡ್ ಸಿಗ್ನಲ್. ಸೊ ಈ ವೆಯ್ಟ್ ಆ್ಯಂಡ್ ಸಿಗ್ನಲ್ ಅನ್ನೋದೇನಿದೆ ಅಲ್ವಾ ಅವೆರಡೂ ಫಂಕ್ಷನ್ಸ್. ಸೊ ಈ ಒಂದು ಸಿಂಕ್ರನೈಸೇಷನ್ ಪ್ರಾಬ್ಲಮಲ್ಲಿ ಅಥವಾ ಸೆಮಾಫೋರ್ಸಲ್ಲಿ ನಾವು ವೆಯ್ಟ್ ಆ್ಯಂಡ್ ಸಿಗ್ನಲ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೊ ನಾವು ಇದರ ಒಂದು ಇಂಪ್ಲಿಮೆಂಟೇಷನ್ ನೋಡೋದಾದರೆ ವೆಯ್ಟ್ ಆಫ್ ಎಸ್ ವೈಲ್ ಎಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0 ನಂಬರ್ ಆಫ್ ಎಸ್ ಮೈನಸ್ ಮೈನಸ್ ಅಂತ ಇದೆ. ಸೊ ಈ ಎಸ್ ಮೈನಸ್ ಮೈನಸ್ ಅಂದರೆ ಡಿಕ್ರಿಮೆಂಟ್ ಆಗೋದು. ಸೊ ವೆಯ್ಟ್ ಆಫ್ ಎಸ್ ಅಂದರೆ ಏನು, ಆ ಒಂದು ಸಿಂಕ್ರನೈಸೇಷನ್ ಅದು ಸ್ಟಾರ್ಟಿಂಗ್ ಏನಿರುತ್ತೆ ಅಲ್ವಾ ಅದು ಸ್ಟಾರ್ಟಿಂಗ್ ವೆಯ್ಟಲ್ಲಿರುತ್ತೆ. ನೆಕ್ಸ್ಟ್ ಒಂದು ವೈಲಲ್ಲಿ ನಾವೇನು ಚೆಕ್ ಮಾಡ್ತಿದ್ದೀವಿ, ಆ ಎಸ್ ಏನಾದರೂ ಆ ಝೀರೋಗಿಂತ ಕಮ್ಮಿ ಇದೆಯಾ ಅಥವಾ ಈಕ್ವಲ್ ಇದೆಯಾ ಅನ್ನೋ ಚೆಕ್ ಮಾಡ್ತಿದ್ದೀವಿ. ಸೊ ಇಫ್ ಅದೇನಾದರೂ ಇದ್ದರೆ ನೆಕ್ಸ್ಟ್ ನಾವೇನು ಮಾಡ್ತೀವಿ ಡಿಕ್ರಿಮೆಂಟ್ ಮಾಡ್ತೀವಿ ಯಾವುದನ್ನು ಆ ಎಸ್ನ. ಸೊ ಇದು ಬಂದು ಅದು ಸಿ ಇಂಪ್ಲಿಮೆಂಟೇಷನ್. ನೆಕ್ಸ್ಟ್ ಏನಿದೆ ದೆರ್ ಆರ್ ಟೂ ಟೈಪ್ಸ್ ಆಫ್ ಸೆಮಾಫೋರ್ಸ್. ಸೊ ಆ ಎರಡು ಸೆಮಾಫೋರ್ಸ್ ಯಾವ್ಯಾವುದು ಬೈನರಿ ಸೆಮಾಫೋರ್ ಆ್ಯಂಡ್ ದೆನ್ ಕೌಂಟಿಂಗ್ ಸೆಮಾಫೋರ್. ಸೊ ವಾಟ್ ಈಸ್ ಬೈನರಿ ಸೆಮಾಫೋರ್? ಇಟ್ ಹ್ಯಾಸ್ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್. ಅಂದರೆ ಈ ಒಂದು ಬೈನರಿ ಸೆಮಾಫೋರ್ ಅನ್ನೋದ್ರಲ್ಲಿ ಬುಲಿಯನ್ ನಂಬರ್ಸ್ ಯಾವ್ಯಾವುದು 0 ಆ್ಯಂಡ್ 1 ಅಷ್ಟೇ ಇರುತ್ತೆ. ಸೊ ವಿ ಕಾಲ್ ದಿಸ್ ಆ್ಯಸ್ ಮ್ಯೂಟೆಕ್ಸ್. ಇದನ್ನು ಮ್ಯೂಟೆಕ್ಸ್ ಅಂತ ನಾವು ಏನಕ್ಕೆ ಅಂತೀವಿ? ಮ್ಯೂಟೆಕ್ಸ್ ಅಂದರೆ ಏನು, ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ನಾವು ಇದನ್ನು ಪ್ರೀವಿಯಸ್ ಪ್ರಾಬ್ಲಮ್ಸಲ್ಲೆಲ್ಲ ನೋಡಿದ್ವಿ. ಸೊ ಇದು ಏನು ಬೈನರಿ ಸೆಮಾಫೋರ್. ಆ್ಯಂಡ್ ನೆಕ್ಸ್ಟ್ ಏನು ಕೌಂಟಿಂಗ್ ಸೆಮಾಫೋರ್. ಸೊ ವಾಟ್ ಈಸ್ ಕೌಂಟಿಂಗ್ ಸೆಮಾಫೋರ್? A semaphore has range of values. It is used in multiprocessing system. ಅಂದರೆ ಈಗ ಯಾವುದೋ ಒಂದು ಸೆಮಾಫೋರ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದರಲ್ಲಿ ಒಂದಿಷ್ಟು ವ್ಯಾಲ್ಯೂಸ್ ಅದರ ಒಂದು ರೇಂಜ್ ಇರುತ್ತೆ ಯಾವುದರಲ್ಲಿ ಮಲ್ಟಿಪ್ರೊಸೆಸಿಂಗ್ ಸಿಸ್ಟಮ್ಸಲ್ಲಿ. ಸೊ ನಾವು ಆ ಒಂದು ಸೆಮಾಫೋರ್ನ ಏನಂತ ಅಂತೀವಿ ಕೌಂಟಿಂಗ್ ಸೆಮಾಫೋರ್ ಅಂತ ಅಂತೀವಿ. ಆ್ಯಂಡ್ ದೆನ್ ನಾವು ಅದರ ಒಂದು ಮೇನ್ ಡಿಸಡ್ವಾಂಟೇಜ್ನ ನೋಡೋದಾದರೆ ಬಿಸಿ ವೇಟಿಂಗ್ ಅ ಪ್ರೊಸೆಸ್ ನೀಡ್ಸ್ ಟು ವೇಟ್ ಇನ್ ಲೂಪ್ ಅಂಟಿಲ್ ಸೆಮಾಫೋರ್ ಈಸ್ ಎಂಪ್ಟಿ. ಅಂದರೆ ಈ ಒಂದು ವೇಟಿಂಗ್ ಅನ್ನೋದು ಏನಿರುತ್ತೆ ಅಲ್ವಾ ಈ ಎಲ್ಲ ಪ್ರೊಸೆಸಸ್ಸನ್ನು ಅಥವಾ ಸೆಮಾಫೋರ್ಸನ್ನು ಈ ಪ್ರೊಸೆಸ್ ವೆಯ್ಟ್ ಮಾಡಬೇಕು. ಎಲ್ಲಿ ತನಕ ಒಂದು ಲೂಪಲ್ಲಿ ವೆಯ್ಟ್ ಮಾಡಬೇಕು, ಸೆಮಾಫೋರ್ ಎಂಪ್ಟಿ ಆಗೋ ತನಕ ಅದು ವೆಯ್ಟ್ ಮಾಡಬೇಕು. ಸೊ ಆ್ಯಂಡ್ ನೆಕ್ಸ್ಟ್ ಏನಿದೆ ದಿಸ್ ಕ್ಯಾನ್ ಬಿ ರಿಸಾಲ್ವ್ಡ್ ಯೂಸಿಂಗ್ ಅ ಶಾರ್ಟರ್ ಪ್ರೊಸೆಸ್ ಫಾರ್ ವೇಟಿಂಗ್ ಕ್ಯೂ. ಅಂದರೆ ಈ ಒಂದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು ಶಾರ್ಟರ್ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ಈ ಒಂದು ವೇಟಿಂಗ್ ಕ್ಯೂ ಏನಿದೆ ಅಲ್ವಾ ಅದನ್ನು ನಾವು ರಿಸಾಲ್ವ್ ಮಾಡ್ಬೋದು. ಆ್ಯಂಡ್ ಒರಿಜಿನಲ್ ಪ್ರೊಸೆಸ್ ಡಸ್ ಸಮ್ ಅದರ್ ಟಾಸ್ಕ್ ಇನ್ ಮೀನ್ ಟೈಮ್. ಅಂದರೆ ಅದು ಇಲ್ಲಿ ಸ್ಪೆಲ್ಲಿಂಗ್ ತಪ್ಪು ಇದೆ, ಅದು ಟಾಸ್ಕ್ TASK ಟಾಸ್ಕ್ ಅಂತ ಬರಬೇಕು. ಸೊ ಈಗ ನೆಕ್ಸ್ಟ್ ನಾವು ಪ್ರೀವಿಯಸ್ ಆಗಿ ಏನು ಹೇಳಿದ್ವಿ ಶಾರ್ಟರ್ ಪ್ರೊಸೆಸ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಕ್ಯೂಸ್ ಅಲ್ಲಿ ರಿಸಾಲ್ವ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒರಿಜಿನಲ್ ಪ್ರೊಸೆಸ್ ಏನು ಮಾಡುತ್ತೆ ಯಾವುದೋ ಒಂದು ಟಾಸ್ಕ್ನ ಅಂದರೆ ಈಗ ಅದು ರಿಸಾಲ್ವ್ ಮಾಡೋ ಒಂದು ಮೀನ್ ಟೈಮ್ ಅಂದರೆ ಏನು ಅದೇ ಟೈಮಲ್ಲಿನೇ. ಸೊ ಅದು ರಿಸಾಲ್ವ್ ಆಗ್ತಿರೋ ಒಂದು ಟೈಮಲ್ಲಿ ಇದೇನು ಮಾಡುತ್ತೆ ಬೇರೆ ಯಾವುದೋ ಒಂದು ಟಾಸ್ಕ್ನ ಒರಿಜಿನಲ್ ಪ್ರೊಸೆಸ್ ಅನ್ನೋದು ಎಕ್ಸಿಕ್ಯೂಟ್ ಮಾಡುತ್ತೆ. And then once the semaphore is ready, wake up signal is sent to the process and it then enters semaphore. ಅಂದರೆ ಒಂದು ಸರಿ ಏನಾದರೂ ಆ ಒಂದು ಸೆಮಾಫೋರ್ ಅನ್ನೋದು ರೆಡಿ ಆಗಿದ್ದರೆ ಸೊ ವೇಕಪ್ ಸಿಗ್ನಲ್ ಅನ್ನೋದನ್ನು ನಾವು ಏನಕ್ಕೆ ಒಂದು ಪ್ರೊಸೆಸ್ಗೆ ಕಳಿಸ್ತೀವಿ, ಆವಾಗ ಅದೇನಾಗುತ್ತೆ ಸೆಮಾಫೋರ್ಗೆ ಎಂಟರ್ ಅನ್ನೋದು ಆಗುತ್ತೆ. ಇನ್ ಡೆಡ್ಲಾಕ್ಸ್ ಆ್ಯಂಡ್ ಸ್ಟಾರ್ವೇಷನ್ ವಿತಿನ್ ಸೆಮಾಫೋರ್ ಕನ್ಸಿಸ್ಟ್ಸ್ ಆಫ್ ಇದು ಒಂದು ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸೆಮಾಫೋರ್ಸಲ್ಲಿ ಡೆಡ್ಲಾಕು ಮತ್ತು ಸ್ಟಾರ್ವೇಷನ್ ಯಾವ ರೀತಿ ಇರುತ್ತೆ, ಇಫ್ ಈ P0 ಅನ್ನೋದು ಒಂದು ಪ್ರೊಸೆಸ್ ಆ್ಯಂಡ್ P1 ಅನ್ನೋದು ಒಂದು ಪ್ರೊಸೆಸ್. ಸೊ ಇಲ್ಲಿ ಏನಾಗುತ್ತೆ ವೇಟ್ ಆಫ್ ಎಸ್, ಆ ಟೈಮಲ್ಲಿ ಏನು P1 ಅಲ್ಲಿ ವೇಟ್ ಆಫ್ ಕ್ಯೂ. ಸೊ ನೆಕ್ಸ್ಟ್ ಇಲ್ಲಿ P0 ಅಲ್ಲಿ ವೇಟ್ ಆಫ್ ಕ್ಯೂ ಆ್ಯಂಡ್ P1 ಅಲ್ಲಿ ವೈಸ್ ವರ್ಸ ಅಂದರೆ ರಿವರ್ಸ್ ಅಂತ ಆಗುತ್ತೆ. ಸೊ ಇದರ ಒಂದು ಥಿಯರಿ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದಾದರೆ ಇಲ್ಲಿ P0 ಎಕ್ಸಿಕ್ಯೂಟ್ಸ್ ವೇಟ್ ಆಫ್ ಎಸ್ ಆ್ಯಂಡ್ P1 ಎಕ್ಸಿಕ್ಯೂಟ್ಸ್ ವೇಟ್ ಆಫ್ ಕ್ಯೂ. ಅಂದರೆ ಇಲ್ಲಿ ಏನು ನಡೀತಿದೆ ಈ P0 ಅನ್ನೋದು ಫಸ್ಟು ವೇಟ್ ಆಫ್ ಎಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಆ್ಯಂಡ್ P1 ಅನ್ನೋದು ವೇಟ್ ಆಫ್ ಕ್ಯೂನ ಎಕ್ಸಿಕ್ಯೂಟ್ ಮಾಡುತ್ತೆ.
ಆ್ಯಂಡ್ ನೆಕ್ಸ್ಟ್ ಏನು, ಪಿ ನಾಟ್ ವಾಂಟ್ಸ್ ಟು ಎಕ್ಸಿಕ್ಯೂಟ್ ವೆಯ್ಟ್ ಆಫ್ ಕ್ಯೂ ಬಟ್ ಕ್ಯೂ ಈಸ್ ಇನ್ ವೆಯ್ಟ್ ಆಫ್ P1. ಅಂದರೆ ನೆಕ್ಸ್ಟ್ ಏನು ಮಾಡಬೇಕು, ಈ ಪಿ ನಾಟ್ ಅನ್ನೋದು ವೆಯ್ಟ್ ಆಫ್ ಕ್ಯೂನ ಅಂದರೆ ಸೆಕೆಂಡ್ ಈಕ್ವೇಷನ್ನ ಇನ್ಸ್ಟ್ರಕ್ಷನ್ನ ಇದೊಂದು ಎಕ್ಸಿಕ್ಯೂಟ್ ಮಾಡಬೇಕು. ಆದರೆ ಆ ವೆಯ್ಟ್ ಆಫ್ ಕ್ಯೂ ಎಲ್ಲಿದೆ, P1ನಲ್ಲಿ ವೆಯ್ಟ್ ಆಫ್ ಕ್ಯೂ ಅಂದರೆ ಫಸ್ಟ್ ಇನ್ಸ್ಟ್ರಕ್ಷನ್ ಅಲ್ಲೇ ವೆಯ್ಟಲ್ಲಿ ಇದೆ. ಸೊ ಈಗ ನಾವು ಕ್ಯೂನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಈಗ ಇದರಲ್ಲಿ ಎಸ್ ನೋಡಿ, ಈಗ P1 ನೆಕ್ಸ್ಟ್ ಇದರಲ್ಲಿ ಏನಿದೆ P1ಅಲ್ಲಿ ವೆಯ್ಟ್ ಆಫ್ ಎಸ್. ಸೊ ಈ ಎಸ್ ಏನಿದೆ P0ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಆಗಿದೆ. ಸೊ ಈಗ ಇಲ್ಲಿ ಸೆಕೆಂಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ ಈ P1ಅಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕು. ಸೊ ಈ P1ಅಲ್ಲಿ ಸೆಕೆಂಡ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಬೇಕಂದ್ರೆ P0ಅಲ್ಲಿ ಎಕ್ಸಿಕ್ಯೂಟ್ ಆಗಬೇಕು. ಸೊ ಇದು ಒಂದು ಎಕ್ಸಾಂಪಲ್. ಸೊ ಇದು ಡೆಡ್ ಲಾಕಿನ ಸೆಮಾಫೋರ್, ಇದ್ರದ್ದು ಒಂದು ಎಕ್ಸಾಂಪಲ್ ಆಗಿರುತ್ತೆ. And next, starvation happens when indefinite waiting comes and one process does not get chance to execute. Starvation happens when LIFO is used. ಅಂದರೆ ಏನು, ಈ ಸ್ಟಾರ್ವೇಷನ್ ಅನ್ನೋದು ಯಾವಾಗ ಆಗುತ್ತೆ, ಇಂಡೆಫಿನಿಟ್ ವೇಟಿಂಗ್ ಅನ್ನೋದು ಬಂದಾಗ. ಅಂದರೆ ಈಗ ಎನ್ ನಂಬರ್ ಆಫ್ ಪ್ರೊಸೆಸ್ ಇದ್ದಾಗ ಒಂದು ಪ್ರೊಸೆಸ್ ಆಲ್ಮೋಸ್ಟ್ ತುಂಬ ಟೈಮ್ ವೆಯ್ಟ್ ಮಾಡಿಕೊಂಡೇ ಇದ್ದರೆ ಆವಾಗ ಅಲ್ಲಿ ಇಂಡೆಫಿನಿಟ್ ವೇಟಿಂಗ್ ಅನ್ನೋದು ಆಗುತ್ತೆ. ಸೊ ಆವಾಗ ಒಂದು ಪ್ರೊಸೆಸ್ಸು ಎಕ್ಸಿಕ್ಯೂಟ್ ಆಗೋದಕ್ಕೆ ಅದಕ್ಕೆ ಚಾನ್ಸಸ್ ಸಿಗೋದಿಲ್ಲ ಅಥವಾ ಟೈಮೇ ಸಿಗೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಸ್ಟಾರ್ವೇಷನ್ ಅನ್ನೋದು ಆಗುತ್ತೆ. ಸೊ ಇದನ್ನು ನಾವು ಯಾವ್ದು ಯೂಸ್ ಮಾಡಿದ್ರೆ ಆಗುತ್ತೆ, ಲಾಸ್ಟ್ ಇನ್ ಫಸ್ಟ್ ಔಟ್. ಅಂದರೆ ಈಗ ಲಾಸ್ಟ್ ಬರೋ ಪ್ರೊಸೆಸ್ಸು ಫಸ್ಟ್ ಎಕ್ಸಿಕ್ಯೂಟ್ ಆಗಿ ಹೊರಟೋಗುತ್ತೆ. ಸೊ ಫಸ್ಟಲ್ಲಿ ಯಾವ ಪ್ರೊಸೆಸ್ ಬಂದಿರುತ್ತೆ ಅಲ್ವಾ, ಅದು ಯಾವತ್ತಿಗೂ ಎಕ್ಸಿಕ್ಯೂಟೇ ಆಗೋದಿಲ್ಲ. ಸೊ ಇಂಡೆಫಿನೈಟ್ ವೇಟಿಂಗಿಂದ ಎಕ್ಸಿಕ್ಯೂಟ್ ಆಗದೆ ಇರೋದ್ರಿಂದ ಇಲ್ಲೇನಾಗುತ್ತೆ, ಸ್ಟಾರ್ವೇಷನ್ ಅನ್ನೋದು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, ಕ್ಲಾಸಿಕಲ್ ಪ್ರಾಬ್ಲಮ್ ಆಫ್ ಸಿಂಕ್ರನೈಸೇಷನ್. ಸೊ ಇದರಲ್ಲಿ ಏನಿದೆ, ದೇರ್ ಆರ್ 3 ಕ್ಲಾಸಿಕಲ್ ಪ್ರಾಬ್ಲಮ್ಸ್. ಯಾವ್ಯಾವುದು, ಬೌಂಡೆಡ್ ಬಫರ್ ಪ್ರಾಬ್ಲಮ್, ಮತ್ತು ರೀಡರ್ ಆ್ಯಂಡ್ ರೈಟರ್ ಪ್ರಾಬ್ಲಮ್, ಆ್ಯಂಡ್ ದೆನ್ ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್. ಸೊ ಈ ಒಂದು ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮ್ನ ನಿಮಗೇನು ಈ ಸರಿನೂ ನಿಮಗೆ 6 ಅಥವಾ 8 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನಾವು ಇದರ ಒಂದು ಥಿಯರಿ ನೋಡೋದಾದರೆ, ಈ ಬೌಂಡೆಡ್ ಬಫರ್ ಪ್ರಾಬ್ಲಮ್ ಅಂದರೆ ಏನು, ದಿಸ್ ಇಸ್ ಸೇಮ್ ಆ್ಯಸ್ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್. ಸೊ ನಾವೀಗ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಸ್ಟಾರ್ಟಿಂಗ್ ಈ ಮಾಡ್ಯೂಲಲ್ಲಿ ನೋಡಿದ್ವಿ. ಅಂದರೆ ಪ್ರೊಡ್ಯೂಸರ್ ಜಾಸ್ತಿ ಪ್ರೊಡ್ಯೂಸ್ ಮಾಡಬಾರ್ದು, ಅದೇ ರೀತಿಯೇ ಕನ್ಸ್ಯೂಮ್ ಮಾಡ್ಕೊಳೋದಕ್ಕಿಂತನೂ ಕಮ್ಮಿನೂ ಪ್ರೊಡ್ಯೂಸ್ ಮಾಡಬಾರ್ದು ಅಂತ. ಸೊ ಅದಕ್ಕೆ ಸೇಮ್ ಈ ಒಂದು ಬೌಂಡೆಡ್ ಬಫರ್ ಪ್ರಾಬ್ಲಮ್ ಅನ್ನೋದು, ಅದು ಪ್ರೊಡ್ಯೂಸರ್ ಕನ್ಸ್ಯೂಮ್ ಪ್ರಾಬ್ಲಮ್ ಅನ್ನೋದು ಸೇಮ್ ಇದೆ. ಸೊ ಇಫ್ ದೆರ್ ಈಸ್ ನೋ ಸಿಂಕ್ ಬಿಟ್ವೀನ್ ಪ್ರೊಡ್ಯೂಸರ್ ದೆನ್ ಮೋರ್ ಆರ್ ಲೆಸ್ ಕುಡ್ ಬಿ ಪ್ರೊಡ್ಯೂಸ್ ದಟ್ ರಿಕ್ವೈರ್ಡ್. ಅಂದರೆ ಈಗ ಯಾವುದೇ ರೀತಿ ಸಿಂಕ್ ಇಲ್ಲ ಅಂದರೆ, ಸೊ ನಾನು ಪ್ರೀವಿಯಸ್ ಆಗಿ ಪ್ರೊಡ್ಯೂಸರ್ ಕನ್ಸ್ಯೂಮರಲ್ಲಿ ನಾವು ಏನು ಹೇಳಿದ್ವಿ, ಯಾವುದೇ ರೀತಿ ಸಿಂಕ್ ಇರೋದಿಲ್ಲ ಅಂತ ಹೇಳಿದ್ವಿ. ಸೊ ಅಲ್ಲಿ ಏನಾಗುತ್ತೆ, ಜಾಸ್ತಿ ಅಥವಾ ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಿಯರ್ ವಿ ಯೂಸ್ ಬೌಂಡೆಡ್ ಬಫರ್ ಟು ಸ್ಟೋರ್ ಎಕ್ಸ್ಟ್ರಾ ಪ್ರಾಡಕ್ಟ್ಸ್. ಅಂದರೆ ಸೇಮ್ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಹೇಗೂ ಇಲ್ಲೂ ಹಾಗೆ, ಬಟ್ ಅಲ್ಲಿ ವೇಸ್ಟೇಜ್ ಅನ್ನೋದಾಗುತ್ತೆ. ಸೊ ಇಲ್ಲೇನಾಗುತ್ತೆ, ನಾವು ಬೌಂಡೆಡ್ ಬಫರ್ನ ಯೂಸ್ ಮಾಡ್ಕೋತೀವಿ ಏನಕ್ಕೆ, ಆ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಆ್ಯಂಡ್ ಎನ್ ಬಫರ್ಸ್ ಆರ್ ಯೂಸ್ಡ್ ವಿತ್ ಈಚ್ ಬಫರ್ ಕ್ಯಾನ್ ಸ್ಟೋರ್ ವ್ಯಾಲ್ಯೂಸ್. ಅಂದರೆ ಇಲ್ಲಿ ನಾವು ಎನ್ ಬಫರ್ಸ್ನ ಯೂಸ್ ಮಾಡ್ಕೋತೀವಿ, ಒಂದೊಂದು ಬಫರೂ ಒಂದೊಂದು ವ್ಯಾಲ್ಯೂನ ಸ್ಟೋರ್ ಮಾಡ್ಕೋಬೋದು. ಸೊ ಇದೇನು ಬೌಂಡೆಡ್ ಬಫರ್ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟ್ ಏನು, ರೀಡರ್ ರೈಟರ್ ಪ್ರಾಬ್ಲಮ್. ಸೊ ಅಂದರೆ ಏನು, ಈ ರೀಡರ್ ಅನ್ನೋದು ಡೇಟಾನ ರೀಡ್ ಮಾಡ್ಬೋದು, ಆದರೆ ರೈಟರ್ ಅನ್ನೋದು ರೀಡು ಮಾಡ್ಬೋದು, ಅದೇ ರೀತಿಯೇ ಡೇಟಾನ ರೈಟ್ನು ಮಾಡ್ಬೋದು. ಸೊ ಇಲ್ಲಿ ರೀಡ್ ಆ್ಯಂಡ್ ರೈಟ್ ಆಪರೇಷನ್ ಎರಡೂ ಆಗುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು, ಒಂದೇ ಟೈಮಿಗೆ ಒಂದು ಟೈಮಿಗೆ ಒಂದು ರೈಟರ್ ಅಷ್ಟೇ ಆ ಒಂದು ಡೇಟಾನ ಎಡಿಟ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಶೀಟ್ ಇದೆ, ಅದರಲ್ಲಿ ನಾವೀಗ 1 to 10 ಅನ್ನೋದು ಬರೀಬೇಕು. ಸೊ ಒಂದೇ ಸರಿ ನಾವು 1 to 10 ಬರೆಯೋಕ್ಕಾಗಲ್ಲ. ಒಂದೊಂದು ಪ್ರೊಸೆಸ್ 1 to 10 ಬರೆಯೋದಾದರೆ ಈಗ ಫಸ್ಟ್ ಒಬ್ಬರು 1 ಅಂತ ಬರೀಬೇಕು, ನೆಕ್ಸ್ಟ್ ಇನ್ನೊಬ್ಬರು 2 ಅಂತ ಸೊ ಒಬ್ಬರು ಅಷ್ಟೇ ಅದನ್ನು ಯೂಸ್ ಮಾಡಿಕೊಂಡು ಆ ಡೇಟಾನ ಎಡಿಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಯಾವುದು, ಡೈನಿಂಗ್ ಫಿಲಾಸಫರ್ ಪ್ರಾಬ್ಲಮ್. ಸೊ ಈ ರೀತಿ ಒಂದು ಡಯಾಗ್ರಾಮ್ ಅಂದರೆ ಒಂದು ಸರ್ಕಲ್, ಈ ಸರ್ಕಲ್ ಏನು ಟೇಬಲ್ ಅಂದರೆ ಡೈನಿಂಗ್ ಟೇಬಲ್. ಅಂದರೆ ಈ ಒಂದು ಡೈನಿಂಗ್ ಫಿಲಾಸಫರ್ ಟೇಬಲಲ್ಲಿ ಆ್ಯಂಡ್ ದೆನ್ ಇಲ್ಲಿ ಒಬ್ಬೊಬ್ಬರಿಗೂ ಎರಡೆರಡು ಚಾಪ್ಸ್ಟಿಕ್ಸ್ ಕೊಟ್ಟಿರ್ತಾರೆ ಅಲ್ವಾ. ಸೊ ಇವರು ತಿನ್ನೋದಕ್ಕೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಬೇಕು, ಎರಡೆರಡು ಚಾಪ್ಸ್ಟಿಕ್ಸ್ ಅನ್ನೋದು ಬೇಕು. ಸೊ ಈಗ ನಾವು ಇದರ ಒಂದು ಥಿಯರಿ ನೋಡೋಣ. ಫಸ್ಟ್ ಇಲ್ಲಿ ಏನಿದೆ, 5 ಫಿಲಾಸಫರ್ಸ್ ಆರ್ ಸಿಟ್ಟಿಂಗ್ ಆ್ಯಂಡ್ ಈಚ್ ಐದರ್ ಥಿಂಗ್ಸ್ ಆರ್ ಇಟ್ಸ್. ಅಂದರೆ ಸೊ ಈ ಒಂದು ಡೈನಿಂಗ್ ಫಿಲಾಸಫರ್ಸ್ ಪ್ರಾಬ್ಲಮಲ್ಲಿ ಏನಿದೆ, ಈಗ 5 ಫಿಲಾಸಫರ್ಸು ಅಂದರೆ ಒಂದು ಟೇಬಲ್ ಸುತ್ತ ಕುಂತಿರ್ತಾರೆ. ಸೊ ಅವರು ಐದರ್ ಥಿಂಕ್ ಮಾಡ್ತಾರೆ ಅಥವಾ ತಿಂತಾರೆ. ಸೊ ಒಬ್ಬರು ಏನು ಮಾಡ್ತಿರ್ತಾರೆ, ಥಿಂಕ್ ಮಾಡ್ತಿದ್ದಾರೆ, ಇನ್ನೊಬ್ಬರು ತಿಂತಿರ್ತಾರೆ. ಸೊ ಇಲ್ಲಿ ಒಂದೊಂದು ಪ್ರೊಫೆಸರಿಗೂ ಅವರ ರೈಟ್ ಸೈಡಿಗೊಂದು ಲೆಫ್ಟ್ ಸೈಡಿಗೊಂದು ಚಾಪ್ಸ್ಟಿಕ್ಕನ್ನು ಪ್ಲೇಸ್ ಮಾಡಿರ್ತಾರೆ. ಸೊ ಒಂದೊಂದು ಪ್ರೊಫೆಸರಿಗೂ ಊಟ ಮಾಡೋದಕ್ಕೆ ಎರಡೆರಡು ಚಾಪ್ಸ್ಟಿಕ್ಸ್ ಅನ್ನೋದು ಬೇಕು. ಸೊ ನಾವಿದರ ಒಂದು ಥಿಯರಿ ನೋಡೋದಾದರೆ, ಸೊ ಇಲ್ಲಿ 5 ಫಿಲಾಸಫರ್ಸ್ ಕುಂತಿದ್ದಾರೆ ಆ್ಯಂಡ್ ಒಬ್ಬರು ಥಿಂಕ್ ಮಾಡ್ತಾರೆ ಅಥವಾ ತಿಂತಾರೆ. ಸೊ ಒಬ್ಬೊಬ್ಬರಿಗೆ ಎಷ್ಟು ಚಾಪ್ಸ್ಟಿಕ್ಸ್ ಬೇಕು, ಎರಡೆರಡು ಚಾಪ್ಸ್ಟಿಕ್ಸ್ ಬೇಕು. ಸೊ ಹೌ ಟು ಎನ್ಶ್ಯೂರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲಾಸಫರ್ಸ್ ಈಟ್ ವಿತೌಟ್ ಮೂವಿಂಗ್ ಟು ಡೆಡ್ ಲಾಕ್ ಆರ್ ಸ್ಟಾರ್ವೇಷನ್.
ಅಂದರೆ ಇಲ್ಲಿ ಪ್ರಾಬ್ಲಮ್ ಏನು? ಈಗ ಎಲ್ಲ ಫಿಲಾಸಫರ್ಸೂ ತಿಂತಿಲ್ಲ, ಅಥವಾ ಕೆಲವರು ಯೋಚನೆ ಮಾಡ್ತಿದ್ದಾರೆ, ಕೆಲವರು ತಿಂತಿದ್ದಾರೆ. ಫೈನ್, ಇಲ್ಲಿಗೆ ಪರವಾಗಿಲ್ಲ. ಸೊ ವಾಟ್ ಇಫ್ ಎಲ್ಲರೂ ಒಂದೇ ಸರಿ ತಿನ್ನಬೇಕು ಅಂತ ಅನ್ಕೊಂಡ್ರೆ? ಸೊ ಅವರೆಲ್ಲರೂ ಒಂದೇ ಸರಿ ತಿನ್ನಬೇಕು ಅಂತ ಅನ್ಕೊಂಡ್ರೆ ಎಲ್ಲರಿಗೂ ಟು ಚಾಪ್ಸ್ಟಿಕ್ಸ್ ಬರೋದಿಲ್ಲ. ಬಿಕಾಸ್ ಅವರಲ್ಲಿ ರೈಟಲ್ಲೊಂದು ಲೆಫ್ಟಲ್ಲೊಂದು ಅಷ್ಟೇ ಇಟ್ಟಿದ್ದಾರೆ. ಸೊ ಯಾರು ಬೇಗ ತಗೋತಾರೆ ಅವ್ರಿಗೆ ಸಿಗುತ್ತೆ. ಸೊ ಇನ್ನು ಕೆಲವರು ಒಂದೊಂದು ಚಾಪ್ಸ್ಟಿಕ್ ಅಷ್ಟೇ ಇರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ನಾವು? ಎಲ್ಲ ಫಿಲಾಸಫರ್ಸನ್ನು ಯಾವುದೇ ರೀತಿ ಡೆಡ್ಲಾಕ್ ಅಥವಾ ಸ್ಟಾರ್ವೇಷನ್, ಅಂದರೆ ಈಗ ನಾನು ಈ ಒಂದು ಫಿಲಾಸಫರು 2 ಚಾಪ್ಸ್ಟಿಕ್ಸ್ ಇದೆ, ಇನ್ನೊಂದು ಫಿಲಾಸಫರ್ ಹತ್ರ 1 ಇದೆ. ಸೊ ಅವ್ರು ಏನು ಮಾಡ್ತಾರೆ, ಇನ್ನೊಬ್ರ ಹತ್ರ ಕೇಳ್ತಿರ್ತಾರೆ ನನಗೆ ಇನ್ನೊಂದು ಚಾಪ್ಸ್ಟಿಕ್ ಕೊಡಿ ಅಂತ. ಸೊ ಇವ್ರು ಏನು ಮಾಡ್ತಾರೆ, ಇನ್ನೊಂದು ಫಿಲಾಸಫರು ಅವರಿಗೆ ಕೊಡೋದಿಲ್ಲ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒಂದು ಡೆಡ್ಲಾಕ್ ಅನ್ನೋದು ಆಗುತ್ತೆ. ಸೊ ಆ ರೀತಿ ಇಲ್ದಿರ ನಾವು ಮಾಡಬೇಕು. ಸೊ ಇದರ ಒಂದು ಸೊಲ್ಯೂಷನ್ ಏನು? ರೆಪ್ರೆಸೆಂಟ್ ಈಚ್ ಚಾಪ್ಸ್ಟಿಕ್ ಆ್ಯಸ್ ಸೆಮಾಫೋರ್, ಅಂದರೆ ನಾವಿಲ್ಲಿ ಒಂದೊಂದು ಚಾಪ್ಸ್ಟಿಕ್ನೂ ಸೆಮಾಫೋರ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಗ್ರ್ಯಾಬ್ಸ್ ಡಿನೋಟೆಡ್ ಬೈ ಯೂನಿಟ್, ಅಂದರೆ ಏನು? ಈಗ ಅವರು ಒಂದನ್ನು ಗ್ರ್ಯಾಬ್ ಮಾಡ್ಕೋತಾರೆ, ಅಂದರೆ ಒಂದು ಚಾಪ್ಸ್ಟಿಕ್ನ ತಗೋತಾರೆ, ಅದನ್ನು ನಾವು ಗ್ರ್ಯಾಬ್ ಅಂತ ಅಂತೀವಿ. ಸೊ ಅದನ್ನು ಒಂದು ಯೂನಿಟ್ ಆಗಿ ಡಿನೋಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ರಿಲೀಸ್, ಅಂದರೆ ಆ ಚಾಪ್ಸ್ಟಿಕ್ನ ಬಿಡೋದು, ಅದನ್ನು ಒಂದು ಸಿಗ್ನಲ್ ಈ ರೀತಿ ಡಿನೋಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಏನು? ಫಿಲಾಸಫರ್ಸ್ ಶುಡ್ ಪಿಕ್ ಚಾಪ್ಸ್ಟಿಕ್ ಓನ್ಲಿ ಇಫ್ ಬೋತ್ ಚಾಪ್ಸ್ಟಿಕ್ಸ್ ಆರ್ ಅವೈಲೇಬಲ್, ಅಂದರೆ ಇದಕ್ಕೆ ಸೊಲ್ಯೂಷನ್ ಏನು? ಈಗ ಈ ಒಂದು ಫಿಲಾಸಫರ್ ಏನು ಮಾಡಬೇಕು, ಎರಡೂ ಚಾಪ್ಸ್ಟಿಕ್ ಅವೈಲೇಬಲ್ ಇದ್ದರೆ ಅಷ್ಟೇ ಪಿಕ್ ಮಾಡಬೇಕು, ಒಂದಿದ್ರೆ ಪಿಕ್ ಮಾಡಬಾರ್ದು. ಸೊ ಆ್ಯಂಡ್ ನೋ ಫಿಲಾಸಫರ್ ಪಿಕ್ ಲೆಫ್ಟ್ ದೆನ್ ರೈಟ್, ಆ್ಯಂಡ್ ಈವನ್ ನೋ ಫಿಲಾಸಫರ್ ಪಿಕ್ ರೈಟ್ ದೆನ್ ಲೆಫ್ಟ್, ಅಂದರೆ ಈಗ ಎರಡೂ ಅವೈಲೇಬಲ್ ಇದ್ದರೆ ಪಿಕ್ ಮಾಡಬೇಕು. ಈಗ ಯಾವ ಫಿಲಾಸಫರು ಫಸ್ಟ್ ಲೆಫ್ಟ್ ಪಿಕ್ ಮಾಡಿ ಮತ್ತೆ ರೈಟ್ ಪಿಕ್ ಮಾಡೋದು, ಅಥವಾ ಫಸ್ಟ್ ರೈಟ್ ಪಿಕ್ ಮಾಡಿ ನೆಕ್ಸ್ಟ್ ಲೆಫ್ಟ್, ಈ ರೀತಿಯನ್ನು ಮಾಡಬಾರ್ದು. ಸೊ ಇದೇನು ಇದರ ಒಂದು ಸೊಲ್ಯೂಷನ್ಸ್. ಸೊ ಇದು ನಿಮ್ಮ ಓನ್ ವರ್ಡ್ಸಲ್ಲಿ ಬರೀರಿ, ಖಂಡಿತವಾಗಿಯೂ ಇದರಲ್ಲಿ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ಇದಕ್ಕೆ ಇಷ್ಟೊಂದು ಥಿಯರಿ ಬರೀತೀರಾ, ಅವರೆಲ್ಲನೂ ಚೆಕ್ ಮಾಡ್ಕೊಂಡು ಕೂತ್ಕೊಳಲ್ಲ. ಒಂದೊಂದು ಸೆಂಟೆನ್ಸ್ ಬೈ ಸೆಂಟೆನ್ಸನ್ನು ಯಾರೂ ಚೆಕ್ ಮಾಡಲ್ಲ. ಸೊ ಡೈನಿಂಗ್ ಫಿಲಾಸಫರ್ಸ್ ಕ್ವೆಶನ್ ಮಾತ್ರ ಕೊಟ್ಟರೆ ಅದನ್ನು ಬಿಡ್ದಿರ ಆ ಕ್ವೆಶನ್ನ ಅಟೆಂಪ್ಟ್ ಮಾಡಿನೇ ಬನ್ನಿ. ಸೊ ನೆಕ್ಸ್ಟ್ ಟಾಪಿಕ್ ಏನಿದೆ, ಮಾನಿಟರ್ಸ್. ಸೊ ಈ ಮಾನಿಟರ್ಸ್ ಅಂದರೆ ಏನು? ಅಂದರೆ ಮಾನಿಟರ್ ಎನ್ಶ್ಯೂರ್ ಓನ್ಲಿ ಒನ್ ಪ್ರೊಸೆಸ್ ಈಸ್ ಆ್ಯಕ್ಟಿವ್ ವಿತಿನ್ ದ ಮಾನಿಟರ್, ಅಂದರೆ ಈ ಒಂದು ಮಾನಿಟರ್ ಏನು ಇನ್ಶ್ಯೂರ್ ಮಾಡುತ್ತೆ, ಒಂದು ಮಾನಿಟರ್ ಒಳಗೆ ಒಂದೇ ಒಂದು ಪ್ರೊಸೆಸ್ ಅಷ್ಟೇ ಆ್ಯಕ್ಟಿವ್ ಇರುತ್ತೆ ಅಂತ ತೋರಿಸುತ್ತೆ. ಸೊ ಟು ಹ್ಯಾವ್ ಎ ಪವರ್ಫುಲ್ ಸಿಂಕ್ರನೈಸೇಷನ್ ಎ ಕಂಡೀಷನ್ ಕಾನ್ಸ್ಟೆಂಟ್ ಈಸ್ ಆ್ಯಡೆಡ್, ಅಂದರೆ ಈ ಒಂದು ಪವರ್ಫುಲ್ ಸಿಂಕ್ರನೈಸೇಷನ್ ಅಂದರೆ ಏನು? ಎರಡು ಪ್ರೊಸೆಸ್ ಮಧ್ಯೆ ಸಿಂಕ್ ಇರಬೇಕು ಅಂದರೆ ನಾವು ಏನು ಮಾಡ್ತೀವಿ, ಒಂದು ಕಾನ್ಸ್ಟೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಈ ವೇಟ್ ಅನ್ನೋದೇನಿದೆ, ಎ ಪ್ರೊಸೆಸ್ ದಟ್ ಇನ್ವಾಲ್ವ್ಸ್ ದ ಆಪರೇಷನ್ ಈಸ್ ಸಸ್ಪೆಂಡೆಡ್. ಸೊ ಈ ವೆಯ್ಟ್ ಅನ್ನೋದು ಯೂಸ್ ಮಾಡೋದ್ರಿಂದ ಆಪರೇಷನ್, ಈಗ ಯಾವುದೋ ಒಂದು ಪ್ರೊಸೆಸ್ನ ನಾವು ಸಸ್ಪೆಂಡ್ ಮಾಡ್ತೀವಿ. ಸೊ ಅಂದರೆ ಏನು? ಅಲ್ಲಿಗೆ ನಿಲ್ಲಿಸ್ತೀವಿ. ದೆನ್ ಸಿಗ್ನಲ್, ಇದೇನು? ರೆಸ್ಯೂಮ್ಸ್ ಫ್ರಮ್ ವೆಯ್ಟ್, ಅಂದರೆ ಈಗ ನಾವು ಪ್ರೀವಿಯಸ್ ಆಗಿ ವೆಯ್ಟ್ನ ಯೂಸ್ ಮಾಡ್ಕೊಂಡು ಸಸ್ಪೆಂಡ್ ಮಾಡಿರೋದನ್ನ ಇಲ್ಲಿ ನಾವು ರೆಸ್ಯೂಮ್ ಮಾಡ್ಕೋತೀವಿ. ಸೊ ಇದೇನು? So it provides solution to dining philosophers problem and could implement based on operations pick up and put down. ಸೊ ಪಿಕಪ್ ಅಂದರೆ ಏನು? ಈ ಒಂದು ಫಂಕ್ಷನ್ನ ಏನಕ್ಕೆ ಯೂಸ್ ಮಾಡ್ಕೋತೀವಿ, ಚಾಪ್ಸ್ಟಿಕ್ನ ಗ್ರ್ಯಾಬ್ ಮಾಡ್ಕೊಳೋದಕ್ಕೆ. ಆ್ಯಂಡ್ ಪುಟ್ ಡೌನ್ ಅಂದರೆ ಏನು? ಆ ಚಾಪ್ಸ್ಟಿಕ್ನ ರಿಲೀಸ್ ಮಾಡೋದಕ್ಕೆ. ಆ್ಯಂಡ್ ಯುಟಿಲೈಸಿಂಗ್ ಅ ರಿಸೋರ್ಸ್ ವೆಯ್ಟ್ ಮಸ್ಟ್ ಬಿ ಕಾಲ್ಡ್ ಆ್ಯಂಡ್ ವೆನ್ ರೀನೇಮಿಂಗ್ ಸಿಗ್ನಲ್ ಮಸ್ಟ್ ಬಿ ಕಾಲ್ಡ್, ಅಂದರೆ ನಾವು ಯಾವುದೋ ಒಂದು ರಿಸೋರ್ಸ್ನ ಯುಟಿಲೈಸ್ ಮಾಡ್ಕೋತಿದ್ದೀವಿ ಅಥವಾ ಯೂಸ್ ಮಾಡ್ಕೋತಿದ್ದೀವಿ, ಆ ಟೈಮಲ್ಲಿ ಏನು ಮಾಡಬೇಕು, ವೆಯ್ಟ್ನ ಕಾಲ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅದನ್ನು ರೀನೇಮ್ ಮಾಡ್ತಿದ್ರೆ ಸಿಗ್ನಲ್ನ ಕಾಲ್ ಮಾಡಬೇಕು. ಹಿಯರ್ ಸೆಮಾಫೋರ್ ನೆಕ್ಸ್ಟ್ ಈಸ್ ಯೂಸ್ ಟು ಕೀಪ್ ಟ್ರ್ಯಾಕ್ ಆಫ್ ನೆಕ್ಸ್ಟ್ ಪ್ರಾಸೆಸ್ ವಿಚ್ ಇಸ್ ಟು ಬಿ ಎಕ್ಸಿಕ್ಯೂಟೆಡ್, ಅಂದರೆ ಇಲ್ಲಿ ಇನ್ನೊಂದು ಸೆಮಾಫೋರ್ನನ್ನು ನಾವು ಯೂಸ್ ಮಾಡ್ಕೋತೀವಿ. ಏನಕ್ಕೆ? ನೆಕ್ಸ್ಟ್ ಪ್ರೊಸೆಸ್ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ, ಅದನ್ನು ನಾವು ಟ್ರ್ಯಾಕ್ ಮಾಡೋದಕ್ಕೆ. ಸೊ ಇದೇನು? ಡೈನಿಂಗ್ ಮಾನಿಟರ್ದು ಅಲ್ವಾ. ಸೊ ಇಲ್ಲಿಗೆ ನಿಮ್ಮ ಒಂದು ಟಾಪಿಕ್ ಅನ್ನೋದು ಮುಗಿಯುತ್ತೆ ಈ ಮಾಡ್ಯೂಲಲ್ಲಿ. ಸೊ ಸೆಕೆಂಡ್ ಏನಿದೆ, ಡೆಡ್ ಲಾಕ್ಸ್ ಇದೆ. ಸೊ ಡೆಡ್ ಲಾಕ್ಸ್ ಅಂದರೆ ನಿಮಗೆ ಗೊತ್ತು, ಈಗ ಯಾವುದೋ ಒಂದು ಪ್ರೊಸೆಸ್ ನಡೀತಿರುತ್ತೆ, ನೆಕ್ಸ್ಟ್ ಇನ್ನೊಂದು. ಸೊ ಅವೆರಡೂ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದ್ದು, ಎರಡೂ ಕರೆಕ್ಟಾಗಿ ಒಂದು ಇದನ್ನು ಪ್ರೊಸೆಸ್ನ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿಲ್ಲ ಅಂದರೆ ಅಲ್ಲಿ ಡೆಡ್ ಲಾಕ್ ಅನ್ನೋದು ಬರುತ್ತೆ. ಸೊ ಈಗ ನೀವು ಒಂದು ಡಯಾಗ್ರಾಮ್ ನೋಡ್ತಿರೋದಾದ್ರೆ ಇಲ್ಲಿ ಫಸ್ಟ್ C1 C2 C3 ಆ್ಯಂಡ್ C4 ಅಂತ ಇದೆ. ಸೊ ನಾವು ಇದನ್ನು ಕಾರ್ ಅಂತ ಅನ್ಕೊಳ್ಳೋಣ. ಸೊ ಇದು 4 ಕಾರ್ಸ್ ಅನ್ನೋದಿದೆ. ಫಸ್ಟ್ ಕಾರ್ 1, ಕಾರ್ 2, ಕಾರ್ 3 ಆ್ಯಂಡ್ ಕಾರ್ 4. ಸೊ ಕಾರ್ 1 ಏನಾದರೂ ಸೈಡಿಗೆ ಹೋದರೆ, ಕಾರ್ 2 ಡೌನಿಗೆ ಬಂದರೆ, ಕಾರ್ 3 ಲೆಫ್ಟಿಗೆ ಹೋಗಿ, ಕಾರ್ 4 ಅಪ್ ಅಂದರೆ ಅಪ್ವರ್ಡ್ ಹೋದರೆ, ಇಲ್ಲಿ ಏನಾಗುತ್ತೆ, ಅವೆಲ್ಲನೂ ಸರ್ಕಲ್ ಅದೇ ರೀತಿನೇ ಇರುತ್ತೆ, ಯಾವ ಕಾರನ್ನು ಪಾಸ್ ಆಗೋದಕ್ಕಾಗೋದಿಲ್ಲ. ಸೊ ಇದನ್ನೇನಂತೀವಿ, ಡೆಡ್ ಲಾಕ್ ಅಂತ ಅಂತೀವಿ. ಈಗ ಯಾರೋ ಒಂದು ಕಾರ್ ಅವರು ಒಂದು ಸ್ವಲ್ಪ ಅಂದರೆ ಈಗ C1 ಏನು ಹಿಂದೆ ಹೋಗಿ ನೆಕ್ಸ್ಟ್ ಕಾರ್ ಮುಂದೆ ಹೋಗಿ ಅಲ್ಲಿ ನಡೀತು, ಆದರೆ ಇಲ್ಲೇನಾಗ್ತಿದೆ, ಅದು ರೈಟಿಗೆ ಬರ್ತಿರುತ್ತೆ. ಈ ಡೆಡ್ ಲಾಕ್ ಅನ್ನೋದು ಒಂದು ಕ್ಲಿಯರ್ ಆಗುತ್ತೆ. ನೋ ಕಾರ್ಸ್ ಸ್ಟೇಟ್ ಆಫ್ ಡೆಡ್ ಲಾಕ್, ಅಂದರೆ ಇದು ಒಂದು ಡೆಡ್ ಲಾಕ್. ಸೊ ಇದರಲ್ಲಿ ಫಸ್ಟ್ ಏನಿದೆ, ಸಿಸ್ಟಮ್ ಮಾಡೆಲ್.
A system consists of finite number of resources to be distributed among number of complementary processes. ಅಂದರೆ ಏನು, ಈ ಸಿಸ್ಟಮ್ ಅನ್ನೋದೇನಿದೆ ಅಲ್ವಾ, ಅಲ್ಲಿ ತುಂಬ ಜಾಸ್ತಿನೇ ರಿಸೋರ್ಸಸ್ ಅನ್ನೋದು ಇರುತ್ತೆ. ಸೊ ಅದನ್ನು ಎಲ್ಲ ಪ್ರೊಸೆಸಸ್ಸಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಈ ಒಂದು ರಿಸೋರ್ಸಸ್ ಅನ್ನೋದು ಇರುತ್ತೆ. ನೆಕ್ಸ್ಟ್, ಎ ರಿಕ್ವೆಸ್ಟ್ ಫಾರ್ ಎ ರಿಸೋರ್ಸ್ ಬಿಫೋರ್ ಯೂಸಿಂಗ್ ಆ್ಯಂಡ್ ರಿಲೀಸ್ ಇಟ್ ಆಫ್ಟರ್ ಯೂಸಿಂಗ್. ಅಂದರೆ ಏನು, ಈಗ ಏನು ರಿಸೋರ್ಸ್ನ ಬೇಕು ಅಂದರೆ ಸಾರಿ, ಒಂದು ಪ್ರೊಸೆಸ್ ಯಾವುದೋ ಒಂದು ರಿಕ್ವೆಸ್ಟ್ನ ಯೂಸ್ ಮಾಡಬೇಕು, ಅದು ಫಸ್ಟ್ ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಮಾಡಿನೇ ಯೂಸ್ ಮಾಡಬೇಕು. ಯಾರ ಯಾವ ಪ್ರೊಸೆಸ್ ಆದರೂ ಫಸ್ಟ್ ರಿಕ್ವೆಸ್ಟ್ ಮಾಡಿ ಆ ರಿಸೋರ್ಸ್ನ ಯೂಸ್ ಮಾಡಬೇಕು. ಯೂಸ್ ಮಾಡಿದ್ದಾದ್ಮೇಲೆ ಆ ರಿಸೋರ್ಸ್ನ ರಿಲೀಸ್ ಅನ್ನೋದು ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನಿದೆ, ಡೆಡ್ ಲಾಕ್ ಕ್ಯಾರೆಕ್ಟರೈಸೇಷನ್. ಸೊ ಇದರಲ್ಲಿ ಏನಿದೆ, ಫಸ್ಟ್ ನೆಸೆಸರಿ ಕಂಡೀಷನ್ಸ್. ಸೊ ಡೆಡ್ ಲಾಕಿಗೆ ನೆಸೆಸರಿ ಕಂಡೀಷನ್ಸ್ ಯಾವ್ಯಾವುದು? ಎ ಡೆಡ್ ಲಾಕ್ ಅಕರ್ಸ್ ಓನ್ಲಿ ವೆನ್ ದ ಫಾಲೋಯಿಂಗ್ 4 ಕಂಡೀಷನ್ಸ್ ಸೈಮಲ್ಟೇನಿಯಸ್ಲಿ ಎಕ್ಸಿಸ್ಟ್ ಇನ್ ಅ ಸಿಸ್ಟಮ್. ಸೊ ಈ ಸೈಮಲ್ಟೇನಿಯಸ್ಲಿ ಅಂದರೆ ಏನು, ಡೆಡ್ಲಾಕ್ ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ, ಈಗ ಇಲ್ಲಿ ಕೆಳಗೆ ಒಂದು 4 ಕಂಡೀಷನ್ಸ್ ಇದೆ, ಅವು ಎಲ್ಲನೂ ಪ್ಯಾರಲಲ್ ಆಗಿ ಅಥವಾ ಒಂದೇ ಟೈಮಲ್ಲಿ ಏನಾದರೂ ಎಕ್ಸಿಕ್ಯೂಟ್ ಆದರೆ, ಈ 4 ಕಂಡೀಷನ್ ಅಕ್ಕರ್ ಆದರೆ ಆವಾಗ ಒಂದು ಸಿಸ್ಟಮ್ ಅನ್ನೋದು ಡೆಡ್ಲಾಕಿಗೆ ಎಂಟರ್ ಆಗುತ್ತೆ. ಸೊ ನಾವೀಗ ಫಸ್ಟ್ ಕಂಡೀಷನ್ ನೋಡೋದಾದರೆ ಅದು ಯಾವುದಿದೆ, ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಏನು, ಓನ್ಲಿ ಒನ್ ಪ್ರೊಸೆಸ್ ಶುಡ್ ಬಿ ಏಬಲ್ ಟು ಯೂಸ್ ರಿಸೋರ್ಸ್ ಅಟ್ ಎ ಟೈಮ್. ಇಫ್ ಅನದರ್ ಪ್ರೊಸೆಸ್ ರಿಕ್ವೆಸ್ಟ್ ಫಾರ್ ಸಮ್ ಸೇಮ್ ರಿಸೋರ್ಸ್, ಇಟ್ ಮಸ್ಟ್ ಬಿ ಡಿಲೇಡ್ ಅಂಟಿಲ್ ರಿಸೋರ್ಸ್ ಹ್ಯಾಸ್ ಬಿನ್ ರಿಲೀಸ್ಡ್. ಸೊ ನಾವು ಇದನ್ನು ಪ್ರೀವಿಯಸ್ ಆಗಿನೇ ಫಸ್ಟ್ ಟಾಪಿಕಲ್ಲಿನೇ ಓದಿದ್ದೀವಿ. ಸೊ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಂದರೆ ಏನು, ಸೊ ಇಟ್ ಈಸ್ ಆಲ್ಸೋ ನೌನ್ ಎಸ್ ಮ್ಯೂಟೆಕ್ಸ್. ಸೊ ನಿಮಗೀಗ ಏನಾದರೂ ಡಿಫೈನ್ ಮ್ಯೂಟೆಕ್ಸ್ ಅಂತ ಕೇಳಿದ್ರೆ ಬಿಟ್ಟು ಬರಬೇಡಿ. ಸೊ ಅಂದರೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್. ಸೊ ಹೀಗಂದರೆ ಏನು ಅಂದರೆ, ಯಾವುದೋ ಒಂದು ರಿಸೋರ್ಸ್ನ ಒಂದೇ ಒಂದು ಪ್ರೊಸೆಸ್ ಅಷ್ಟೇ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಈಗ ಯಾವುದೋ ಒಂದು ಪ್ರೊಸೆಸ್, ಫಾರ್ ಎಕ್ಸಾಂಪಲ್ ಪ್ರೊಸೆಸ್ 1 ಅದು ಒಂದು ರಿಸೋರ್ಸ್ನ ಯೂಸ್ ಮಾಡ್ತಿದೆ. ಸೊ ಪ್ರೊಸೆಸ್ 2 ಅದೇ ರಿಸೋರ್ಸ್ ಬೇಕು ನನಗೆ ಅನ್ನೋದನ್ನು ರಿಕ್ವೆಸ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಆ ಒಂದು ಪ್ರೊಸೆಸ್ 2ದು ಅಂದರೆ ಅದು ವೆಯ್ಟ್ ಮಾಡಬೇಕಾಗುತ್ತೆ. ಅಂದರೆ ಅದಕ್ಕೆ ಅಷ್ಟು ಬೇಗ ರಿಸೋರ್ಸನ್ನು ಸಿಗೋದಿಲ್ಲ ಪ್ರೊಸೆಸ್ 1 ಕಂಪ್ಲೀಟ್ ಮಾಡೋ ತನಕ. ಸೊ ಈ ಪ್ರೊಸೆಸ್ 1 ಏನಾದರೂ ಆ ರಿಸೋರ್ಸ್ ಯೂಸ್ ಮಾಡಿಕೊಂಡು ರಿಲೀಸ್ ಮಾಡಿದ್ರೆ ಮತ್ತೆ P2 ಅಥವಾ ಪ್ರೊಸೆಸ್ 2ಗೆ ಆ ರಿಸೋರ್ಸ್ ಅನ್ನೋದು ಸಿಗುತ್ತೆ. ಸೊ ಇದನ್ನೇನಂತೀವಿ, ಮ್ಯೂಚುವಲ್ ಎಕ್ಸ್ಕ್ಲೂಷನ್. ನೆಕ್ಸ್ಟ್ ಏನು, ಹೋಲ್ಡ್ ಆ್ಯಂಡ್ ವೆಯ್ಟ್. ಸೊ ಎ ಪ್ರೊಸೆಸ್ ಮಸ್ಟ್ ಬಿ ಹೋಲ್ಡಿಂಗ್ ಒನ್ ರಿಸೋರ್ಸ್ ಆ್ಯಂಡ್ ವೇಟಿಂಗ್ ಫಾರ್ ಅದರ್ ರಿಸೋರ್ಸ್ ಟು ರಿಲೀಸ್ ಸೇಮ್ ರಿಸೋರ್ಸ್. ಅಂದರೆ ಹೋಲ್ಡ್ ಆ್ಯಂಡ್ ವೆಯ್ಟ್ ಅಂದರೆ, ಈಗ ಈ ನೇಮ್ ಹೆಂಗಿದೆ, ಹೋಲ್ಡ್ ಮಾಡಿ ವೆಯ್ಟ್ ಮಾಡೋದು. ಸೊ ಈ ಪ್ರೊಸೆಸ್ ಏನು ಮಾಡುತ್ತೆ, ಒಂದು ರಿಸೋರ್ಸ್ನ ಹೋಲ್ಡಲ್ಲಿ ಇಟ್ಕೊಳ್ಳುತ್ತೆ ಮತ್ತು ಇನ್ನೊಂದು ರಿಸೋರ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರುತ್ತೆ. ಸೊ ಈ ವೆಯ್ಟ್ ಮಾಡ್ತಿರೋ ರಿಸೋರ್ಸ್ ಏನಾದರೂ ಬಂತು ಅಂದರೆ ಹೋಲ್ಡಲ್ಲಿ ಇಟ್ಕೊಂಡಿರೋ ರಿಸೋರ್ಸ್ನ ಬಿಟ್ಬಿಡುತ್ತೆ ಅಥವಾ ರಿಲೀಸ್ ಮಾಡುತ್ತೆ. ಸೊ ಇದು ಬಂದು ರಿಸೋರ್ಸ್ ಕ್ಯಾನ್ ಬಿ ಪ್ರಿಯಂಪ್ಟೆಡ್, ಆ ರಿಸೋರ್ಸ್ ಕ್ಯಾನ್ ಬಿ ರಿಲೀಸ್ಡ್ ಓನ್ಲಿ ವಾಲಂಟರ್ಲಿ ಬೈ ದ ಪ್ರೊಸೆಸ್ ಹೋಲ್ಡಿಂಗ್ ಇಟ್ ಆಫ್ಟರ್ ದ ಪ್ರೊಸೆಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇಟ್ಸ್ ಟಾಸ್ಕ್. ಅಂದರೆ ನಾವು ಪ್ರೀವಿಯಸ್ ಆಗಿ ಹೋಲ್ಡ್ ಆ್ಯಂಡ್ ವೆಯ್ಟ್ ನೋಡಿದ್ವಿ ಅಲ್ವಾ. ಸೊ ಇಲ್ಲಿ ಏನು, ಈ ರಿಸೋರ್ಸ್ ಅನ್ನೋದು ಈ ಒಂದು ಪ್ರಾಸೆಸ್ಸು ವಾಲಂಟರಿಯಾಗಿ ಅದನ್ನು ರಿಲೀಸ್ ಮಾಡಬೇಕು. ಸೊ ನಾವು ಫೋರ್ಸ್ಫುಲಿ ನಾವು ಅದನ್ನು ಆ ರಿಸೋರ್ಸ್ನ ತಗೊಳೋದಕ್ಕಾಗೋದಿಲ್ಲ ಆ ಪ್ರೊಸೆಸ್ಸಿಂದ. ಸೊ ಅದು ಹೋಲ್ಡ್ ಮಾಡಿ ವೆಯ್ಟ್ ಮಾಡ್ತಿದೆ ಅಂದರೆ ಅದು ಬಿಡೋ ತನಕ, ರಿಲೀಸ್ ಮಾಡೋ ತನಕ ವೆಯ್ಟ್ ಮಾಡಿ, ಅದು ರಿಲೀಸ್ ಮಾಡಿದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸ್ಸು ಆ ರಿಸೋರ್ಸ್ನ ತಗೋಬೋದು. ಸೊ ಇದೇನು ನಾನ್ ಪ್ರಿಯಂಪ್ಷನ್. ಆ್ಯಂಡ್ ನೆಕ್ಸ್ಟ್ ಯಾವುದು, ಸರ್ಕ್ಯುಲರ್ ವೆಯ್ಟ್. ಸೊ ಸರ್ಕ್ಯುಲರ್ ವೆಯ್ಟ್ ಅಂದರೆ ಏನು, ಈಗ ಎ ಸೆಟ್ ಆಫ್ P0 so on up to Pn of waiting process must exist such that P0 is waiting for a resource held by P1 and P1 is waiting for a resource held by P2 and so on. ಅಂದರೆ ಸರ್ಕ್ಯುಲರ್ ವೆಯ್ಟ್ ಅಂದರೆ ಏನು ಗೊತ್ತಾ, ನನಗೆ ಯಾವುದೋ ಒಂದು ರಿಸೋರ್ಸ್ ಬೇಕು. ಸೊ ಆ ರಿಸೋರ್ಸ್ ಎಲ್ಲಿರುತ್ತೆ, P1 ಹತ್ರ ಇರುತ್ತೆ. ಸೊ P1 P0ಗೆ ಕೊಡಬೇಕು. ಆ್ಯಂಡ್ ನೆಕ್ಸ್ಟ್ P1ಗೆ ಬೇಕಾಗಿರೋದು ಎಲ್ಲಿರುತ್ತೆ, P2 ಹತ್ರ ಇರುತ್ತೆ. ಸೊ P2 P1ಗೆ ಕೊಡಬೇಕು. ಆ್ಯಂಡ್ P3 ಹತ್ರ ಇರೋದು P2ಗೆ ಬೇಕು. ಸೊ ಈ ರೀತಿ ಸರ್ಕ್ಯುಲರ್ ಆಗಿ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ ರಿಸೋರ್ಸಸ್ಗೋಸ್ಕರ. ಇದೇನು ಸರ್ಕ್ಯುಲರ್ ವೆಯ್ಟ್. ಸೊ ಈ 4 ಕಂಡೀಷನ್ಸು ಒಂದೇ ಸರಿ ಸೈಮಲ್ಟೇನಿಯಸ್ ಆಗಿ ಅಕ್ಕರ್ ಆಗಬಾರ್ದು. ಆದರೆ ಅದೇನಾಗುತ್ತೆ, ಡೆಡ್ಲಾಕ್ ಅನ್ನೋದು ಆಗುತ್ತೆ. ಸೊ ಇಲ್ಲಿಗೆ ನಿಮ್ಮ ಡೆಡ್ಲಾಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನು, ರಿಸೋರ್ಸ್ ಅಲೋಕೇಶನ್ ಗ್ರಾಫ್. ಸೊ ಇದರಲ್ಲಿ ಪ್ರಾಬ್ಲಮ್ಸ್ ಅನ್ನೋದಿದೆ ಅಲ್ವಾ. ಸೊ ಇದನ್ನು ನಿಮ್ಗೆ ಏನಂತ ಕೇಳಿದರೆ RAG ಅಂತಲೂ ಕೇಳ್ಬೋದು. ಸೊ ಇಲ್ಲೇನಿದೆ, ಇದೇನು R1 ಆ್ಯಂಡ್ ನೆಕ್ಸ್ಟ್ ಇದೇನು ಅಂದರೆ R1 ಅಂದರೆ ರಿಸೋರ್ಸ್ 1, ನೆಕ್ಸ್ಟ್ ರಿಸೋರ್ಸ್ 2, ನೆಕ್ಸ್ಟ್ ರಿಸೋರ್ಸ್ 3, ಇಲ್ಲಿ ಬಂದು ರಿಸೋರ್ಸ್ 4. ಇಲ್ಲಿ ಎಷ್ಟು 4 ರಿಸೋರ್ಸಸ್ ಅನ್ನೋದಿದೆ. ಸೊ ಈ ಪ್ರೊಸೆಸ್ 1 ರಿಸೋರ್ಸ್ 1 ತಗೊಳುತ್ತೆ. ಅದೇ ರೀತಿಯೇ ಈ ನೆಕ್ಸ್ಟ್ ರಿಸೋರ್ಸ್ 1 ಪ್ರೊಸೆಸ್ 2ಗೂ ಇದೆ. ನೆಕ್ಸ್ಟ್ ಇಲ್ಲಿ ರಿಸೋರ್ಸ್ 2 P1 ಮತ್ತು P2 ಎರಡನ್ನೂ ಶೇರ್ ಮಾಡ್ತಿದೆ. ನೆಕ್ಸ್ಟ್ ಪ್ರೊಸೆಸ್ 2 R1 R3ಗೆ ಇದೆ. ಸೊ R3 ಏನು ಅಂದರೆ ರಿಸೋರ್ಸ್ 3 ಏನು P3ಗೆ ಇದೆ.
ಸೊ ಇಲ್ಲಿ ಯಾವುದೇ ರಿಸೋರ್ಸಸ್ ಅನ್ನೋದು ಯಾವುದೇ ಪ್ರೊಸೆಸ್ ಅನ್ನೋದು ಇದಕ್ಕೆ ಇಲ್ಲ. ಸೊ ಇದರ ಎಕ್ಸ್ಪ್ಲನೇಷನ್ ನಾವು ನೋಡೋಣ. ಇಫ್ ಗ್ರಾಫ್ ಕಂಟೈನ್ಸ್ ಅ ಸೈಕಲ್ ಡೆಡ್ಲಾಕ್ ಮೇ ಎಕ್ಸಿಸ್ಟ್. ಅಂದರೆ ಇಫ್ ಈ ಗ್ರಾಫಲ್ಲಿ ಏನಾದರೂ ಸೈಕಲ್ ಅಂದರೆ ಈಗ ಈ ರೀತಿ ಯಾವುದೋ ಒಂದು ಸೈಕಲ್ ಅಂದರೆ ಕಂಪ್ಲೀಟಾಗಿ ಸೈಕಲ್ ಏನಾದರೂ ಈ ಗ್ರಾಫಲ್ಲಿ ಅಲ್ಲಿ ಏನಾಗುತ್ತೆ ಡೆಡ್ಲಾಕ್ ಅನ್ನೋದು ಇರುತ್ತೆ. ಸೊ ನೆಕ್ಸ್ಟ್ ಏನು ಮೆಥಡ್ಸ್ ಆಫ್ ಹ್ಯಾಂಡ್ಲಿಂಗ್ ಡೆಡ್ಲಾಕ್. ಸೊ ನಾವೀಗ ಈ ಡೆಡ್ಲಾಕ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ಕೋಬೇಕು ಅನ್ನೋದು ನೋಡೋಣ. ಸೊ ಡೆಡ್ಲಾಕ್ ಪ್ರಾಬ್ಲಮ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಇನ್ ಒನ್ ಆಫ್ ದ 3 ವೇಸ್. ಸೊ ಈ 3 ವೇಸ್ನ ಯೂಸ್ ಮಾಡಿಕೊಂಡು ನಾವು ಡೆಡ್ಲಾಕ್ಸ್ನ ಹ್ಯಾಂಡಲ್ ಮಾಡ್ಕೋಬೋದು. ಸೊ ಫಸ್ಟ್ ವೇ ಯಾವುದು? ಪ್ರಿವೆಂಟ್ ಡೆಡ್ಲಾಕ್. ಸೊ ಏನು? ಇಫ್ ಎಂಟರ್ ಡಿಟೆಕ್ಟ್ ಆ್ಯಂಡ್ ರಿಕವರ್. ನೆಕ್ಸ್ಟ್ ಅಸ್ಯೂಮ್ ಡೆಡ್ಲಾಕ್ಸ್ ನೆವರ್ ಎಕ್ಸಿಸ್ಟ್. ಡೆಡ್ಲಾಕ್ ಬಂದರೆ ಅದನ್ನು ಡಿಟೆಕ್ಟ್ ಮಾಡಿ ಅದರಿಂದ ರಿಕವರ್ ಆಗಬೇಕು. ಆ್ಯಂಡ್ ನೆಕ್ಸ್ಟ್ ನಾವೇನಂತ ಅನ್ಕೋಬೇಕು? ಓ ಡೆಡ್ಲಾಕ್ಸೇ ಇಲ್ಲ ಅಂತ ಅನ್ಕೋಬಿಟ್ರೆ ಮುಗೀತು. ಸೊ ನೆಕ್ಸ್ಟ್ ಏನು? ಟು ಎನ್ಶ್ಯೂರ್ ಡೆಡ್ಲಾಕ್ಸ್ ನೆವರ್ ಅಕ್ಕರ್ ಸಿಸ್ಟಮ್ ಕ್ಯಾನ್ ಯೂಸ್. ಸೊ ಈ ಒಂದು ಡೆಡ್ಲಾಕ್ಸ್ ಅನ್ನೋದು ಆಗಬಾರ್ದು ಅಂದರೆ ಸಿಸ್ಟಮ್ ಏನು ಮಾಡಬೇಕು? ಡೆಡ್ಲಾಕ್ ಪ್ರಿವೆನ್ಷನ್ ಅನ್ನೋದು ಇರಬೇಕು. ಸೊ ಬೈ ಎನ್ಶೂರಿಂಗ್ ಒನ್ ಆಫ್ ದ ಕಂಡೀಷನ್ ನೆಸಸರಿ ಫಾರ್ ಡೆಡ್ಲಾಕ್ ಡಸ್ ನಾಟ್ ಹೋಲ್ಡ್. ಅಂದರೆ ಈ ಡೆಡ್ಲಾಕ್ನ ನಾವು ಪ್ರಿವೆಂಟ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಏನು? ಡೆಡ್ಲಾಕ್ ಹಾರ್ಡ್ವೇರ್. ಸೊ ಬೈ ಟೇಕಿಂಗ್ ಸ್ಟೆಪ್ಸ್ ಟು ಎನ್ಶ್ಯೂರ್ ಡೆಡ್ಲಾಕ್ ಸ್ಟೇಟ್ಸ್ ಡಸ್ ನಾಟ್ ಟೇಕ್ ಪ್ಲೇಸ್. ಅಂದರೆ ಈಗ ನಾವೇನಾದರೂ ಒಂದು ಸ್ವಲ್ಪ ಸ್ಟೆಪ್ಸ್ನ ತಗೊಂಡ್ರೆ, ಅಂದರೆ ಈಗ ಡೆಡ್ಲಾಕ್ನ ಪ್ರಿವೆಂಟ್ ಮಾಡೋದಕ್ಕೆ ಒಂದಷ್ಟು ಸ್ಟೆಪ್ಸ್ನ ತಗೊಂಡ್ರೆ ಸೊ ಅದೇನಾಗುತ್ತೆ? ಡೆಡ್ಲಾಕ್ ಅನ್ನೋದು ಅಕ್ಕರ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಡೆಡ್ಲಾಕ್ ಪ್ರಿವೆನ್ಷನ್. ಸೊ ಡೆಡ್ಲಾಕ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಎನ್ಶ್ಯೂರಿಂಗ್ ಅಟ್ಲೀಸ್ಟ್ ಒನ್ ಆಫ್ ದ 4 ಕಂಡೀಷನ್ಸ್ ಆರ್ ನಾಟ್ ಮೆಟ್. ಅಂದರೆ ಇದರಲ್ಲೇನು? ಸೊ ನಾವೀಗ ಪ್ರೀವಿಯಸ್ ಆಗಿ ನೋಡಿದ್ವಿ ಡೆಡ್ಲಾಕ್ ಯಾವಾಗ ಅಕ್ಕರ್ ಆಗುತ್ತೆ ಅಂತ ಅಲ್ವಾ? ಸೊ ಅದೇ 4 ಇವಿದೆ ಅಲ್ವಾ? ಅದರಲ್ಲಿ 4 ಕಂಡೀಷನ್ಸಲ್ಲಿ ಅಟ್ಲೀಸ್ಟ್ ಒಂದೇನಾದರೂ ಆಗಿಲ್ಲ ಅಂದರೆ ಸೊ ನಮಗೆ ಈ ಒಂದು ಡೆಡ್ಲಾಕನ್ನು ಪ್ರಿವೆಂಟ್ ಆಗುತ್ತೆ. ಸೊ ಫಸ್ಟ್ ಒನ್ ಯಾವುದು ಅದರಲ್ಲಿ? ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆರ್ ಮ್ಯೂಟೆಕ್ಸ್ ಅಲ್ವಾ? ಸೊ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಕ್ಯಾನ್ ಬಿ ಅವಾಯ್ಡೆಡ್ ಬೈ ಗಿವಿಂಗ್ ಆಕ್ಸೆಸ್ ಟು ಆಲ್ ಪ್ರೊಸೆಸ್. ಅಂದರೆ ಎಲ್ಲ ಪ್ರೊಸೆಸ್ಗೂ ನಾವು ಆಕ್ಸೆಸ್ ಕೊಟ್ಬಿಟ್ರೆ ಏನಾಗುತ್ತೆ? ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅನ್ನೋದೇ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಈ ಒಂದು ಶೇರಿಂಗ್ ಅಂದರೆ ಎಲ್ಲ ಫೈಲ್ಸ್ನಲ್ಲೂ ಶೇರ್ ಮಾಡ್ತೀವಿ. ಏನಕ್ಕೆ? ರೀಡ್ ಓನ್ಲಿ ಅನ್ನೋ ಒಂದು ಆಕ್ಸೆಸ್ ಕೊಟ್ಟು ಎಲ್ಲದಕ್ಕೂ ಶೇರ್ ಮಾಡ್ತೀವಿ. ಎಡಿಟ್ ಆಪ್ಷನ್ ಕೊಡೋದಿಲ್ಲ. ಸೊ ಇದೇನು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಯಾವುದು? ಹೋಲ್ಡ್ ಆ್ಯಂಡ್ ವೇಟ್. ಎನ್ಶ್ಯೂರ್ ವೆನ್ ಅ ಪ್ರೊಸೆಸ್ ರಿಕ್ವೆಸ್ಟ್ ಅ ರಿಸೋರ್ಸ್ ಇಟ್ ಮಸ್ಟ್ ನಾಟ್ ಹೋಲ್ಡ್ ಎನಿ ರಿಸೋರ್ಸ್. ಅಂದರೆ ಏನು? ಈಗ ಯಾವುದೋ ಒಂದು ಪ್ರೊಸೆಸ್ಸು ಒಂದು ರಿಸೋರ್ಸ್ನ ರಿಕ್ವೆಸ್ಟ್ ಮಾಡ್ತಿದ್ರೆ ಆ ಪ್ರೊಸೆಸ್ಸು ಯಾವುದೋ ರಿಸೋರ್ಸ್ನ ಹೋಲ್ಡ್ ಮಾಡಿತ್ತಿಲ್ಲ, ಅಂದರೆ ಅದರ ಹತ್ರ ಯಾವುದೋ ರಿಸೋರ್ಸ್ ಇಲ್ಲ. ಸೊ ಅದು ರಿಕ್ವೆಸ್ಟ್ ಮಾಡ್ತಿದೆ ಅನ್ನೋದನ್ನು ನೀವು ಎನ್ಶ್ಯೂರ್ ಮಾಡಬೇಕು. ಆವಾಗ ಏನಾಗುತ್ತೆ? ಈ ಹೋಲ್ಡ್ ಆ್ಯಂಡ್ ವೆಯ್ಟನ್ನು ಅಕ್ಕರ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾನ್ ಪ್ರಿಯಂಪ್ಷನ್. ಅಲೋ ಪ್ರಿಯಂಪ್ಷನ್ ಫಾರ್ ದ ರಿಸೋರ್ಸಸ್. ಅಂದರೆ ಈಗ ನಾನ್ ಪ್ರಿಯಂಪ್ಷನ್ ಅಂದರೆ ಏನು? ನಾವು ಪ್ರಿಯಂಪ್ಷನ್ನ ರಿಸೋರ್ಸಸ್ಗೆ ಅಲೋ ಮಾಡಿದ್ರೆ ಅಲ್ಲಿ ನೋ ಪ್ರಿಯಂಪ್ಷನ್ ಅನ್ನೋದು ಇರುತ್ತೆ. Impose a total enlisting of all resources types and require all process request resources in increasing order of enumeration. ಅಂದರೆ ಏನು? ಸೊ ಈಗ ಎಲ್ಲ ರಿಸೋರ್ಸ್ ಟೈಪ್ ಮತ್ತು ಈ ಒಂದು ರಿಕ್ವೈರ್ಮೆಂಟ್ ಏನೇನಿರುತ್ತೆ ಅಲ್ವಾ ಪ್ರೊಸೆಸ್ದು, ಯಾವ್ಯಾವ್ದು ರಿಕ್ವೆಸ್ಟ್ ಮಾಡಿರುತ್ತೆ ರಿಸೋರ್ಸಸ್ನ ಅಂತ ಅವೆಲ್ಲನೂ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಎನ್ಯುಮರೇಷನಲ್ಲಿ ಇಂಪೋಸ್ ಮಾಡಿದ್ರೆ ಸರ್ಕ್ಯುಲರ್ ವೆಯ್ಟ್ ಅನ್ನೋದು ಅಕ್ಕರ್ ಆಗೋದಿಲ್ಲ. ಸೊ ಇವೆಲ್ಲನೂ ಏನು? ಡೆಡ್ಲಾಕ್ ಪ್ರಿವೆನ್ಷನ್. ಸೊ ಇಲ್ಲಿಗೆ ಡೆಡ್ಲಾಕ್ ಪ್ರಿವೆನ್ಷನ್ ಅನ್ನೋದು ಮುಗಿಯುತ್ತೆ. ನೆಕ್ಸ್ಟ್ ಯಾವುದು? ಡೆಡ್ಲಾಕ್ ಅವಾಯ್ಡೆನ್ಸ್. ಸೊ ನಾವು ಡೆಡ್ಲಾಕ್ನ ಅವಾಯ್ಡ್ ಮಾಡಬೇಕು ಅಂದರೆ ಯಾವ್ಯಾವ್ದೆಲ್ಲನೂ ಮಾಡಬೇಕು? ಸೊ ಡೆಡ್ಲಾಕ್ ಅವಾಯ್ಡೆನ್ಸ್ ಮೆಥಡ್ ರಿಕ್ವೈರ್ಸ್ ಈಚ್ ಪ್ರೊಸೆಸ್ ಡಿಕ್ಲೇರ್ಡ್ ದ ಮ್ಯಾಕ್ಸ್ ನಂಬರ್ ಆಫ್ ರಿಸೋರ್ಸಸ್ ಆಫ್ ದ ಈಚ್ ಟೈಪ್. ಅಂದರೆ ಈ ಒಂದು ಡೆಡ್ಲಾಕ್ನ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಎಲ್ಲ ಪ್ರೊಸೆಸ್ಸನ್ನು ಮ್ಯಾಕ್ಸಿಮಮ್ ನಂಬರ್ ಆಫ್ ಈ ಒಂದು ರಿಸೋರ್ಸಸ್ ಆಫ್ ಈಚ್ ಟೈಪ್ನ ಡಿಕ್ಲೇರ್ ಮಾಡಬೇಕು. ಸೊ ಇದ್ರಲ್ಲಿ ಫಸ್ಟ್ ಯಾವುದು? ಸೇಫ್ ಸ್ಟೇಟ್. ಸೊ ನಾವು ಈ ಒಂದು ಸೇಫ್ ಸ್ಟೇಟ್ನ ಹೇಗೆ ಡಿಫೈನ್ ಮಾಡಿದ್ದೀವಿ? It is defined as state where system is also no allocate resources to each process avoiding deadlock. ಅಂದರೆ ಇಲ್ಲಿ ಈವನ್ ಈ ಒಂದು ಸಿಸ್ಟಮಿಗೂ ಯಾವುದೇ ರೀತಿ ರಿಸೋರ್ಸಸ್ ಅನ್ನೋದನ್ನು ಅಲೋಕೇಟ್ ಮಾಡಿಲ್ಲ. ಸೊ ದಟ್ ಇಲ್ಲಿ ಏನಾಗುತ್ತೆ? ಡೆಡ್ಲಾಕ್ ಅನ್ನೋದು ಅವಾಯ್ಡ್ ಆಗುತ್ತೆ. ನೆಕ್ಸ್ಟ್ ಸೇಫ್ ಸೀಕ್ವೆನ್ಸ್. ಇಲ್ಲಿ ಏನಿದೆ? ಪ್ರೊಸೆಸ್ 1ಇಂದ ಪ್ರೊಸೆಸ್ n ತನಕ ಇದೆ. ಸೊ ಇಟ್ ಈಸ್ ಅ ಸೀಕ್ವೆನ್ಸ್ ಇನ್ ವಿಚ್ ಇಫ್ ಪ್ರೊಸೆಸ್ ರಿಕ್ವೆಸ್ಟ್ ರಿಸೋರ್ಸಸ್ ಇನ್ ದಟ್ ಆರ್ಡರ್ ಡೆಡ್ಲಾಕ್ ಯೂನಿಟ್ ಅಕರ್ಸ್. ಅಂದರೆ ಈ ರೀತಿ P1, P2, so on up to Pn is a sequence in which if process request resources in that order deadlock won't occur. ಅಂದರೆ ಈ ಒಂದು ಸೀಕ್ವೆನ್ಸ್ ಏನಿದೆ ಅಲ್ವಾ ಆ ರೀತಿ ಪ್ರೊಸೆಸ್ ಏನಾದರೂ ರಿಸೋರ್ಸಸ್ನ ರಿಕ್ವೆಸ್ಟ್ ಮಾಡಿದ್ರೆ ಡೆಡ್ಲಾಕ್ ಅನ್ನೋದು ಅಕ್ಕರ್ ಆಗೋದಿಲ್ಲ. ಸೊ ಇದೆಲ್ಲನೂ ಏನು? ಡೆಡ್ಲಾಕ್ ಅವಾಯ್ಡೆನ್ಸ್. ಸೊ ನೆಕ್ಸ್ಟ್ ಆಲ್ಗರಿದಮ್ ಬಂದು ಬ್ಯಾಂಕರ್ಸ್ ಆಲ್ಗರಿದಮ್. ಸೊ ಈ ಒಂದು ಬ್ಯಾಂಕರ್ಸ್ ಆಲ್ಗರಿದಮ್ನ ನೋಡೋದಾದರೆ ಇದನ್ನು ನಾವು ಒಂದು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲೇನಿದೆ? ಪ್ರೊಸೆಸ್ ಅಲೊಕೇಶನ್ ಮತ್ತು ಮ್ಯಾಕ್ಸಿಮಮ್ ನೀಡ್ ಅವೈಲಬಲ್, ಅದೇ ರೀತಿಯೇ ಇನ್ನೊಂದೇನು? ರಿಮೈನಿಂಗ್ ಅನ್ನೋದು ಇದೆ. ಸೊ ಇಲ್ಲಿ ಏನಿದೆ? ಫಾರ್ ಎಕ್ಸಾಂಪಲ್ ಈಗ ಎ ಎಷ್ಟಿದೆ? ಫಾರ್ ಎಕ್ಸಾಂಪಲ್ ಎ
10 ಇದೆ and next 2 ಇದೆ and C 7 consider this is 7. So the allocate process 1 0 next ಇಲ್ಲಿ B ಗೆ 1 6 0. So next ಇಲ್ಲಿ continue. So this maximum ಎಷ್ಟು ಸೊ ಇದನ್ನೇನಿದೆ ಅಲ್ವಾ ಇದೆಲ್ಲ ನಾವು ಮಾಡಬೇಕು. ಸೊ ಇಲ್ಲಿ ನಾವು ಕೌಂಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ +3 +2 ಎಷ್ಟು 7. ನೆಕ್ಸ್ಟ್ 1 + 1 ಎಷ್ಟು 2. ನೆಕ್ಸ್ಟ್ 5 +1 and 5. ಸೊ ಅದೇನಾಗುತ್ತೆ 7 5 ಅಂತ ಬರುತ್ತೆ. ಸೊ ಇಲ್ಲಿ ಏನಿದೆ ಇಲ್ಲಿ ಇಲ್ಲಿ ನಮಗೆ ಎಷ್ಟು ಇದಿದೆ ಅಲೋಕೇಟ್ ಆಗಿದೆ 0 0. ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಲೋಕೇಟ್ ಅಲೋಕೇಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಾವು ಈ ಒಂದು 10 ಮತ್ತು 5 ಮತ್ತು 3 ಮ್ಯಾಕ್ಸಿಮಮ್ ಇಷ್ಟೆಲ್ಲ. ಸೊ ಈಗ ನಾವು ಏನು ಮಾಡಬೇಕು ನಮಗೆ ಆಲ್ರೆಡಿ ಗೊತ್ತು ಅಲ್ವಾ. ಸೊ ಎಗೆ ನಾವು ಫಸ್ಟ್ ಎಷ್ಟಿತ್ತು ರಿಸೋರ್ಸಸ್ 10 ಇತ್ತು ಆ್ಯಂಡ್ ಬಿಗೆ ಎಷ್ಟಿತ್ತು 5 ಇತ್ತು ಆ್ಯಂಡ್ ಅದೇ ರೀತಿಯೇ ಸಿಗೆ ಎಷ್ಟಿತ್ತು 7 ಅನ್ನೋದು ಇತ್ತು. ಸೊ ಇಲ್ಲಿ ಏನಾಗುತ್ತೆ ನಾವೀಗ ಇಲ್ಲಿ ಆಲ್ರೆಡಿ 7 to 5 ಅನ್ನೋದು ಅಲೋಕೇಟ್ ಆಗಿರೋದ್ರಿಂದ ನಾವೇನು ಮಾಡ್ತೀವಿ ಈ 10 - 7 ಆ್ಯಂಡ್ 5 - 2 ಆ್ಯಂಡ್ 7 - 5ನ ಮಾಡ್ತೀವಿ. ಸೊ ಇದೇನಾಗುತ್ತೆ 10 - 3 ವಿಲ್ ಬಿ 10 - 7 ವಿಲ್ ಬಿ 3 ಆ್ಯಂಡ್ ನೆಕ್ಸ್ಟ್ 2 ಆ್ಯಂಡ್ ನೆಕ್ಸ್ಟ್ 7 - 5 ವಿಲ್ ಆಲ್ಸೋ ಬಿ 2. ಸೊ ಈ ರೀತಿ ಒಂದು 3 to 2 ಅಂತ ಬರುತ್ತೆ. ಸೊ ಇದೇನು ಅವೈಲೇಬಲ್ ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಏನಿತ್ತು ಫಸ್ಟ್ ಸ್ಟಾರ್ಟಿಂಗ್ ಇದನ್ನ ಹೆಂಗ್ ಬರ್ಕೊಂಡ್ರು ಈ ಒಂದು ರಿಮೈನಿಂಗ್ ಹೆಂಗ್ ಬರ್ಕೊಂಡ್ರು ಇದು ನಿಮ್ಮ ಕ್ವೆಶನಲ್ಲಿ ಅವರೇ ಕೊಡ್ತಾರೆ ಅಥವಾ ನೀವು ಬರೀಬೇಕಾಗುತ್ತೆ. ಸೊ ಇವತ್ತು ಹೇಗೆ ನಾವು ಫಸ್ಟ್ ಎಷ್ಟಿತ್ತು 10 ಇತ್ತು ಬಿಗೆ ಎಷ್ಟಿತ್ತು 4 ಇತ್ತು ಇದು ಕೊನೆಗೆ ಸಿಗೆ ಎಷ್ಟಿತ್ತು 7 ಇತ್ತು. ಸೊ ಈ ರೀತಿ ಅವೈಲೇಬಲ್ನ ಬರ್ತಿದ್ದಾದ್ಮೇಲೆ ಈ ರೀತಿ ಇದನ್ನ ಈ ರಿಮೈನಿಂಗ್ಗೆ ಹೋಲಿಸ್ಬೇಕು ಅಂದರೆ ಕಂಪೇರ್ ಮಾಡಬೇಕು. ಸೊ ಇದನ್ನ ಈಗ ಮ್ಯಾಕ್ಸಿಮಮ್ ಎಷ್ಟಿದೆ ಎದು 3 ಆ್ಯಂಡ್ ಬಿ 2 ಸಿದು 2 ಅನ್ನೋದು ಇದೆ. ಸೊ ಇಲ್ಲಿ ಇದನ್ನ ಯಾವ್ಯಾವುದಕ್ಕೆ ನಾವು ಕೊಡ್ಬೋದು ಅಂತ ನೋಡ್ಬೋದು. ಸೊ ಇದಕ್ಕೆ ಕೊಡ್ಬೋದು ಏಕೆಂದರೆ 3 1 3ಗಿಂತಲೂ ಜಾಸ್ತಿ ಇದೆ ಅದಕ್ಕೆ. ಸೊ ಇದಕ್ಕೆ ಅಲೋಕೇಟ್ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ 2 2. ಸೊ P2ಗೆ ಕೊಡ್ಬೋದು ಅದೇ ರೀತಿಯೇ 2 1 1. ಸೊ ಇದಕ್ಕೆ ಕೊಡ್ಬೋದು. ಬಟ್ ಈ ಒಂದು 5 3 1 ಇದಕ್ಕಾಗಲಿ 7 4 3ಗೆ ಕೊಡೋಕ್ಕಾಗಲ್ಲ ಏಕೆಂದರೆ ಇಲ್ಲಿ ಇರೋದು 3 ಅಷ್ಟೇ ಬಟ್ ಇಲ್ಲಿ ಬೇಕಾಗಿರೋದು 7 ಆ್ಯಂಡ್ ಆಲ್ಸೋ ಇಲ್ಲಿ 5. ಸೊ ಇದಕ್ಕೆ ಕೊಡೋದಕ್ಕೆ ಆಗೋದಿಲ್ಲ. ಸೊ ಈಗ ನಾವೇನು ಮಾಡೋಣ ಈ P2ಗೆ ಕೊಡೋಣ. ಸೊ ಏನಾಗುತ್ತೆ ಈ P2 ಅನ್ನೋದು ಇದೇನಿದೆ ಅಲ್ವಾ ಇದರದ್ದು 2 0 ಏನಾಗುತ್ತೆ ಈ 2 0 0 ಅನ್ನೋದು ಈ 3 to 2ಗೆ ಆ್ಯಡ್ ಆಗುತ್ತೆ ಅಥವಾ ಈಗ ಏನು ಈ P2 ಅನ್ನೋದು ಇದನ್ನು ಅಲೋಕೇಟ್ ಆಗಿರೋ ರಿಸೋರ್ಸಸ್ನೆಲ್ಲನೂ ರಿಲೀಸ್ ಮಾಡಿಬಿಡುತ್ತೆ. ಸೊ ಈಗ ಇದು ಆ್ಯಡ್ ಆದಾಗ ಏನಾಗುತ್ತೆ 2 + 3 ವಿಲ್ ಬಿ 5 ಆ್ಯಂಡ್ 0 + 2 is 2 ಆ್ಯಂಡ್ 0 + 2 ವಿಲ್ ಆಲ್ಸೋ ಬಿ 2. ಸೊ ಈಗ ನಾವು ಈ 5 to 2 ಯಾವುದಕ್ಕೆ ನಾವು ಅಲೋಕೇಟ್ ಮಾಡ್ಬೋದು ಅನ್ನೋದನ್ನು ನೋಡಬೇಕು. ಸೊ ಈ 5 to 2ನ ನಾವು ಯಾವುದಕ್ಕೆ ಅಲೋಕೇಟ್ ಮಾಡ್ಬೋದು ಇದನ್ನು ಆಲ್ರೆಡಿ ಒಂದಕ್ಕೆ ಅಲೋಕೇಟ್ ಮಾಡೋದಾಗಿದೆ. ಸೊ ಇದನ್ನು ನೆಕ್ಸ್ಟ್ ಯಾವುದಕ್ಕೆ ಮಾಡ್ಬೋದು ಇದಕ್ಕೆ ಮಾಡ್ಬೋದು. ಸೊ ಇದಕ್ಕೆ ಮಾಡೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ 2 ಇದೆ ಬಿ ಬಟ್ ಇಲ್ಲಿ ನಮಗೆ ರಿಕ್ವೈರ್ಡ್ 3 ಇದೆ. ಸೊ ಇಲ್ಲಿ 5 ಇದೆ ಬಟ್ ನಮಗೆ ರಿಕ್ವೈರ್ಡ್ 6 ಇದೆ. ಸೇಮ್ ಇಲ್ಲೂ 7 ಇದೆ ಜಾಸ್ತಿ ಆಗುತ್ತೆ. ಸೊ ಅದು ಮಾಡೋಕ್ಕಾಗೋದಿಲ್ಲ. ಸೊ ಇದನ್ನು ಯಾವುದಕ್ಕೆ ಮಾಡ್ಬೋದು ಈ 2 to 1ಗೆ ಮಾಡ್ಬೋದು. ಸೊ ಈ ರೀತಿ ಯಾವ್ಯಾವುದಕ್ಕೆ ಅವೈಲೇಬಲ್ ಯಾವ್ಯಾವ್ದು ಕಮ್ಮಿ ಇರುತ್ತೆ ಅಲ್ವಾ ಅಂದರೆ ರಿಮೈನಿಂಗು ಅದಕ್ಕೆಲ್ಲನೂ ಕಮ್ಮಿ ಇರೋದಕ್ಕೆಲ್ಲ ಅಥವಾ ಈಕ್ವಲ್ ಇರೋದಕ್ಕೆ ಅಲೋಕೇಟ್ ಮಾಡಿ ರಿಲೀಸ್ ಆಗಿರೋದನ್ನು ಈ ಅವೈಲೇಬಲ್ಗೆ ಆ್ಯಡ್ ಮಾಡ್ತಾ ಹೋದರೆ ಈ ಒಂದು ಟೇಬಲ್ ಅನ್ನೋದು ಬರುತ್ತೆ. ಸೊ ಇದರ ಒಂದು ಸೊಲ್ಯೂಷನ್ ಇಷ್ಟೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ರಿಕವರಿ ಫ್ರಮ್ ಡೆಡ್ಲಾಕ್ಸ್. ಸೊ ರಿಕವರಿ ಫ್ರಮ್ ಡೆಡ್ಲಾಕ್ಸ್ ಕ್ಯಾನ್ ಹ್ಯಾಪನ್ ಇನ್ ಐದರ್ 2 ways. ಸೊ ಫಸ್ಟ್ ಯಾವುದು ಪ್ರೊಸೆಸ್ ಟರ್ಮಿನೇಷನ್. ಸೊ ಇದರಲ್ಲಿ ಏನಿದೆ ಇಲ್ಲಿ ಯಾವುದೋ ಒಂದು ಅಬೌಟ್ 1 ಪ್ರೊಸೆಸ್ ಅಟ್ ಎ ಟೈಮ್ ಅಂಟಿಲ್ ಸೈಕಲ್ಸ್ ಎಲಿಮಿನೇಟೆಡ್ ಅಂದರೆ ಸೈಕಲ್ ಎಲಿಮಿನೇಟ್ ಆಗೋ ತನಕ ಯಾವುದೋ ಒಂದು ಡೆಡ್ಲಾಕ್ ಪ್ರೊಸೆಸ್ ಇರುತ್ತೆ ಅಲ್ವಾ ಇದು ಅದ್ರ ಬಗ್ಗೆ. ಸೊ ಇದು ಒಂದು ಪ್ರೊಸೆಸ್ ಟರ್ಮಿನೇಷನ್ ಅಂದರೆ ಈಗ ಡೆಡ್ಲಾಕ್ ಅನ್ನೋದು ಇದ್ದಾಗ ಪ್ರೊಸೆಸ್ ಟರ್ಮಿನೇಟ್ ಮಾಡಿದ್ರೆ ನಾವೇನಾಗುತ್ತೆ ಆ ಒಂದು ಡೆಡ್ಲಾಕಿಂದ ಅದು ರಿಕವರಿ ಆಗುತ್ತೆ. ನೆಕ್ಸ್ಟ್ ಯಾವುದು ರಿಸೋರ್ಸ್ ಪ್ರಿಯಂಪ್ಷನ್. ಸೊ ರಿಸೋರ್ಸ್ ಪ್ರಿಯಂಪ್ಷನ್ ಅಂದರೆ ಏನು ಈಗ ಸೆಲೆಕ್ಟಿಂಗ್ ದ ವಿಕ್ಟಿಮ್. ಸೊ ಇಲ್ಲಿ ಡೆಡ್ಲಾಕಿಂದ ಯಾವುದು ಒಂದು ಪ್ರೊಸೆಸ್ಸಿಗೆ ಡೆಡ್ಲಾಕ್ ಅನ್ನೋದಿದೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ರೋಲ್ ಬ್ಯಾಕ್ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಸ್ಟಾರ್ವೇಷನ್. ಸೊ ಇವೆಲ್ಲನೂ ಏನು ರಿಸೋರ್ಸ್ ಪ್ರಿಯಂಪ್ಷನ್. ಸೊ ಇಲ್ಲಿಗೆ ನಿಮ್ಮ ಮಾಡ್ಯೂಲ್ 3 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಸೊ ನೀವೆಲ್ಲರೂ ಈ ಮಾಡ್ಯೂಲ್ನ ಇಲ್ಲಿ ತನಕ ನೋಡಿರೋದೇ ಆದರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.